ಅಲ್ಲ ಶಂಕಲಿತ ಮಾಡೋದು ಮಿಚ್ಚಿದ ಹಾಗೆ ಅವನೇ ಮಾಡ್ಬಿಟ್ಟಿರಲ್ಲ ಅಪಸ್ತಂಭನೆ ಮಾಡ್ಬಿಟ್ಟಿರಲ್ಲ ಅಪಸ್ತಂಭನೆ ಮಾಡಿದ್ರೆ ಮುಗೀತು ಅಲ್ಲಿ ಅಪಸ್ತಂಭನೆ ಇವ್ರು ಮಾಡ್ಬಿಟ್ಟು ಅಪಸ್ತಂಭನೆ ಮಾಡಿದ್ರೆ ಶಂಕರಸೇನೆ ಮಾಡ್ಬೇಕಾಗಿಲ್ಲ ಅಪಸ್ತಂಭನೆ ಬೋಧನೆ ಲೇಖನ ಮಾಡಿಲ್ಲ ಹಾ ಪೂಜೆ ಮುಗಿತಾ ಸಾವಿದ್ಯ ಹೂವ ಒಂದಮ್ಮ ಬ್ರಹ್ಮದಿಬ್ಬ ಏನ್ ಹೇಳಿದ್ರು स्वार्थ मात्र वसायित्वे वाक्यार्थ प्रवृत्ति कृतः वैयर्थ्यंच प्रयोगस्य व्यवहाराक्षमत्वतः आयತು ಅದನ್ನೇ ಸ್ವಾರ್ಥಮಾರ್ಥ ಅಷ್ಟಲ್ಲೇ ಹೇಳ್ತಾ ಇದ್ದೆ ವಾಕ್ಯಾರ್ಥ ಪ್ರತ್ಯಯ ಎಲ್ಲಿಂದ ಆಗುತ್ತೆ ಅವಾಗ ಅದ ವೈಯರ್ಥ್ಯಂಚ ವ್ಯರ್ಥವಾಗತ್ತೆ ವ್ಯವಹಾರಕ್ಕೆ ಅಕ್ಷಮವೂ ಆಗತ್ತೆ ಅಂತ ಏನು पदार्थ मात्र संसर्गे कार्यार्थ विरहे व्यवहारस्य संसिद्धेः यथा कार्य प्रकल्पना हेलो यारो पदार्थ मात्र संसर्ग भाषೆ ಆಯ್ತಾ ಏ ಹುಡು ಹೋತಾ ಉಪ್ಪ ಮಮಿಳೆ ಉಪ್ಪ ಮಾಡ್ಬಿಟ್ಟು ವಿದ್ಯಾಮಿ ಬರೋ ಟೈಮ್ ಮಾಡಿ ಹಾ पदार्थ मात्र संसर्गे कार्यार्थ विरहे अपि ते व्यवहारस्य संसिद्धेः यथा कार्य प्रकल्पना कार्य पदार्थ मात्र ಪದಕ್ಕೆ ತತ್ಪದ ತ್ವಂಪದ ಬ್ರಹ್ಮಪದ ತನ್ನ ಅರ್ಥದಲ್ಲಿ ಸಂಸರ್ಗಾರ್ಥ ಹೇಳಿದರೆ ಅದು ಕಾರ್ಯವನ್ನು ಹೇಳದೆ ಹೋದು ಅದನ್ನು ಮಾಡೋದೇನು ಇಲ್ಲ ಅಂತ ಆದ್ರೂ ಕೂಡ ವ್ಯವಹಾರ ಸಿದ್ಧ ಆಗುತ್ತೆ ಯಾವ ವ್ಯವಹಾರ ಜ್ಞಾನ ವ್ಯವಹಾರ ತತ್ವ ಈ ವ್ಯವಹಾರದಲ್ಲಿ ವೇದಾಂತ ವ್ಯವಹಾರ ಅಂದ್ರೆ ತತ್ವ ವ್ಯವಹಾರ ಭಾವನಾ ವ್ಯವಹಾರ ಕ್ರಿಯಾ ವ್ಯವಹಾರ ವೇದಾಂತ ವ್ಯವಹಾರವು ಸಿದ್ಧಿ ಆಗೋದ್ರಿಂದ ಕಾರ್ಯಕಲ್ಪನೆ ದಂಡ ಯಾಕಲ್ಲಿ ಮಾಡ್ಬೇಕು ಅಂತ ಹಠ ಮಾಡ್ತೀಯ ಈಗ ಈ ತತ್ವ ವಿಚಾರ ಪ್ರತಿಪಾದನೆ ಮಾಡಕ್ ಆಗುತ್ತೋ ಇಲ್ವಾ ಬರೀ ಇವಾಗ ಇದು ಗಂಗಾ ನದಿ ಅಂತಂದ್ರೆ ಅದನ್ನ ವ್ಯವಹಾರ ಮಾಡಕ್ ಆಗುತ್ತೋ ಇಲ್ವಾ ನಿರ್ದೇಶ ಮಾತ್ರದಿಂದ ಗಂಗಾ ನದಿಯಿಂದ ಏನ್ ಮಾಡ್ಕೋತಾನೆ ವಸ್ತು ಮಾತ್ರ ನಿರ್ದೇಶನ ಪ್ರಯೋಜನ ಇಲ್ಲ ಅಂತ ಅನ್ನೋ ಹಾಗಿಲ್ಲ ಇಂಥದ್ದು ಅಂತ ಹೇಳಿದ್ರೆ ಪ್ರಯೋಜನವೇ ಇಲ್ಲ ಅಂತ ಅನ್ನೋಕ್ಕಾಗುತ್ತೇನೋ ಹಾಗೆ ತತ್ವವಸ್ತು ಪರಮಾರ್ಥ ವಸ್ತು ಏನಿದೆಯೋ ಅದನ್ನ ತಿಳಿಸ್ಕೊಡುತ್ತೆ ತಗೊಳಕ್ಕೆ ಕೊಡೋಕೆ ಬರೋದಾದ್ರೆ ತಗೊಳಕ್ಕೆ ಕೊಡೋಕೆ ಮಾಡ್ತಾನೆ ತಿಳ್ಕೊಳ್ಳೋ ಮಾತ್ರದಲ್ಲಿ ಪ್ರಯೋಜನ ಆಗೋದಾದ್ರೆ ತಿಳ್ಕೊಳ್ಳೇ ಮಾಡ್ಕೊಳ್ತಾನೆ ಎಲ್ಲವೂ ಕ್ರಿಯೆಗೆ ಬರ್ಬೇಕು ಅಂತ ಏನಿಲ್ವಲ್ಲ ಕ್ರಿಯೆಗೆ ಬಂದೇ ಪ್ರಯೋಜನ ಆಗಬೇಕು ಅಂದ್ರೆ ನಿನ್ನೇಮ ಪದಾರ್ಥ ಮಾತ್ರ ಸಂಸರ್ಗವಿದ್ದು ಕಾರ್ಯಾರ್ಥ ವಿರಹವಾಗಿದ್ದರೂ ಆ ಪದಾರ್ಥವು ವ್ಯವಹಾರವು ಅದಷ್ಟು ಸಿದ್ಧವಾಗುವುದರಿಂದ ಕಾರ್ಯಕಲ್ಪನೆ ಬೇಕಿಲ್ಲ ಏನ್ ಮಾಡಿದಾರೆ ಅವರು ನೋಡ್ತಾ ಇವ್ರು ಬೇರೆ ತರ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಇವರು ವೇದಾಂತಕ್ಕೆ ಅಂತ ತಗೊಳ್ತಿಲ್ಲ ಜನರಲ್ ಆಗಿ ತಗೊಳ್ತಿದ್ದಾರೆ
ಹಾ ಜನರಲ್ ಆಗಿ ಒಂದು ಪದಾರ್ಥ ಮಾತ್ರದಿಂದಾನೇ ಆ ಪದದ ಅರ್ಥದಿಂದಾನೇ ಆ ಸಂಬಂಧ ಗೊತ್ತಾಗ್ತಾ ಇದೆ ಅಂತ ಪದಗಳಿಗೆ ಆ ಶಕ್ತಿ ಇದೆ ಅಂತ ಆದ್ರೆ ಇನ್ನು ನಿಯೋಗ ಏನಕ್ಕೆ ಬೇಕು? ವಿಧಿ ಮಾಡೋ ಗೋಚಿಲ್ಲ. ಅವ್ರು ಕೈ ಮರ್ಚಿ ಮಾಡ್ತಾನೆ. ಯಾಕೆ ಪದಾರ್ಥ ವಿಶೇಷ ಮಾಡಿದ್ರೆ ಗೊತ್ತಿರೋದನ್ನ ಗೊತ್ತಿರೋ ಪದಾರ್ಥ ಯಾಕೆ ಹೇಳ್ತೀರಾ? ಗೊತ್ತಿರೋ ಪದಾರ್ಥ ಯಾಕೆ ಹೇಳೋ ಅವಶ್ಯಕತೆ ಏನು? ಅದು ಕ್ರಿಯೆಗೆ ಅಂಗಕ್ಕಾಗಿದೆ. ಇವಾಗ ತುಪ್ಪ ಇದೆ ಅಂದ್ರೆ ಆ ತುಪ್ಪ ತಗೊಂಡು ಹೋಮ ಮಾಡುವಂತ ತುಪ್ಪ ಇದೆ ಅಂತ ಹೇಳ್ಬೇಕು ಅಂತ ಅವನ್ ತಗೋದು. ಬರೀ ತುಪ್ಪ ಇದೆ ಅಂತ ತಗೊಂಡು ಏನ್ ಮಾಡ್ತೀರಾ ನೀವು? ಅವನ ಹಾಗೆ ಪದಾರ್ಥ ಮಾತ್ರ ಸಂಸರ್ಗಕ್ಕೆ ಅವು ಇದ್ರು. ಲೌಕಿಕ ಪದಾರ್ಥವನ್ನ ಗೊತ್ತಿರೋ ಪದಾರ್ಥವು ಅಷ್ಟನ್ನೇ ಲೌಕಿಕ ಪದಾರ್ಥ ಹೇಳ್ಬಿಟ್ರೆ ಗೊತ್ತಿರೋದನ್ನ ಹೇಳಿದ್ರೆ ಅನುವಾದ ಆಗಿ ಪ್ರಮಾಣವೇ ಆಗಲ್ಲ. ಸಂಸರ್ಗ ಅರ್ಥ ಇರಬಹುದು ಅದಕ್ಕೆ. ತುಪ್ಪ, ದರ್ಭೆ, ನೀರು ಇತ್ಯಾದಿಗಳು ಹೇಳಿದ್ರೆ ಅದು ಕ್ರಿಯೆಗೆ ಜೋಡಿಸದೆ ಹೋದ್ರೆ ಆ ಹೇಳಿದ್ದಕ್ಕೆ ಪ್ರಯೋಜನ ಏನು? ಇನ್ನು ನಮಗೂ ಎಷ್ಟು ವಿಷಯ ಗೊತ್ತು ನೋಡ್ರ. ಅದು ಕಿಟಕಿ, ಅದು ಸ್ಟೂಲು, ಇದು ಫ್ಯಾನು, ಇದು ಪುಸ್ತಕ, ಏನ್ ಮಾಡಿದ? ಹೀಗೆ ಮಾಡಿದ್ದಾರೆ. 4 ಏನ್ ಮಾಡಿದಾರೆ? ಯೋಗ್ಯೇತರಾರ್ಥ ಸಂಸೃಷ್ಟೆ ಪದಾರ್ಥ ಸಾಧಾರಣ ಮಾತ್ರ ಕಾರ್ಯಂ ಅಕಾರ್ಯಂ ವಾ ಯೋಗ್ಯಂ ಗೃಹ್ಯತೆ. ಯೋಗ್ಯಾನ್ವಿತೆ ಶಕ್ತಿ ತಂಗೀಕಾರೆ ಕಾರ್ಯಾಭಾವೇಪಿ ಶಾಬ್ದ ವ್ಯವಹಾರ ಸಂಭವಾತ್. ಶಾಬ್ದ ತಸ್ಮಾತ್ ಪಕ್ಷಸಿದ್ಧಿ ಯೋಗ್ಯ ಕಾರ್ಯಾನ್ವಿತೆ ಶಕ್ತಿ ಪ್ರಯೋಜಕ ಗೌರವಾತ್ ವ್ಯರ್ಥ ತೇ ಶಕ್ತಿ ಪ್ರತಿಯೋಗಿತ್ವೇನ ಕಾರ್ಯಕಲ್ಪನಾ ಇತಿ ತತ್ಪಕ್ಷ ಕ್ಷತಿ. ಒಟ್ಟು ಜನರಲ್ ಆಗಿ ಪದಾರ್ಥವಷ್ಟನ್ನೇ ಹೇಳಿದರು. ಅದು ಕಾರ್ಯಕ್ಕೆ ಕೆಲಸಕ್ಕೆ ಬರದೇ ಹೋದ ಪದಾರ್ಥವಷ್ಟನ್ನೇ ಸಂಸರ್ಗದಿಂದ ತಿಳಿಸಿಕೊಟ್ಟರು. ಪದವು ಪದಾರ್ಥವಷ್ಟನ್ನೇ ಸಂಬಂಧಪಟ್ಟು ತಿಳಿಸಿಕೊಟ್ಟರು. 5 ವಿಕಲ್ಪ ತೋರಿಸ್ಯಾರ. ಅಲ್ಲಿದ್ದೇ ಇರ್ಬೇಕು. ಇದು 5ನೇ ವಿಕಲ್ಪ ಪುತ್ರಾನಂತೆ. 5ನೇ ವಿಕಲ್ಪ ಏನು ಅಂದ್ರೆ ನೋಡಿದ್ನಲ್ಲ, ಕಾರ್ಯವೋ ಅಕಾರ್ಯವೋ ಯಾವುದಾದರೊಂದು ಯೋಗ್ಯ ಪದಾರ್ಥದೊಡನೆ ಸಂಬಂಧವು ಯಾವ ಅರ್ಥಕ್ಕೆ ಇರುವುದೋ ಆ ಅರ್ಥದಲ್ಲಿ ಆ ಪದಗಳು ಇರಬಹುದು ಎಂಬುದು 5ನೆಯ ವಿಕಲ್ಪ. ಅಕಾರ್ಯ ಅರ್ಥ ಗೊತ್ತಿಲ್ಲ ಏನಂತ. ಕಾರ್ಯವೋ ಅಕಾರ್ಯವೋ, ಅಕಾರ್ಯ ಅಂತ ಇಟ್ಕೊಂಡ್ಬಿಟ್ರೆ ಅವಾಗ ಏನು ಕ್ರಿಯೆ ಬರಲ್ವ? ಯಾವುದಾದರೊಂದು ಯೋಗ್ಯ ಪದಾರ್ಥದೊಡನೆ ಸಂಬಂಧವು ಯಾವ ಅರ್ಥಕ್ಕೆ ಇರುವುದೋ ಆ ಅರ್ಥದಲ್ಲಿ ಆ ಪದಗಳು ಇರಬಹುದೆಂದು 5ನೆಯ ವಿಕಲ್ಪವಾಗಿದೆ. ಅದಕ್ಕಿದು ಇದಂತೆ. ಪದಾರ್ಥ ಮಾತ್ರಕ್ಕೆ ಯಾವ ಪದಾರ್ಥ ಮಾತ್ರ ಸಂಸರ್ಗ ಬಿದ್ದ ಪಕ್ಷದಲ್ಲಿ ಕಾರ್ಯಾರ್ಥವು ಅದು ಮಾಡಬೇಕಾದ ಅರ್ಥವು ಇಲ್ಲದೆ ಹೋದರು ಏನ್ ಮಾಡ್ಕೊಂಡ್ಯಾ? ಪದವು ಪದಾರ್ಥವಷ್ಟನ್ನೇ ವಿಕಲ್ಪನೆ ಇಲ್ಲ, ಅಷ್ಟನ್ನೇ ಸಂಸರ್ಗದಿಂದ ಹೇಳಿದ್ದಾರೆ. ವಿಕಲ್ಪ ಹೊಡೆ ಅದನ್ನ ವಿಕಲ್ಪನೆ ಹೇಳೇ ಇಲ್ಲ, ಅದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಸರ್ಗದಿಂದ ಹೇಳಿದ್ದಾರೆ. ಸಂಸರ್ಗವಿದ್ದಾಗಿ ಕಾರ್ಯಾರ್ಥವನ್ನ ಬಿಟ್ಟುಕೊಂಡಿದ್ದರು. ನಿನಗೆ ವ್ಯವಹಾರವು ಸಿದ್ಧಿಸುವುದರಿಂದ ಅದಕ್ಕೆ ಉತ್ತರ ಅಂತಂದ್ರೆ ಎಷ್ಟೊಂದು ಖರ್ಚ ಇದೆ ತಾನೆ. ಹೌದು, 5 ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಎಲ್ಲಿದೆಯೋ 5. ಆಕಲ್ಪ ತಿಲಕ ತಿಲಕ ಬನ್ನಿ ಚಿತ್ರವನ. ಕಾರ್ಯಾರ್ಥವಿಲ್ಲವಾದರೂ ನೀವು ಕರೆಕ್ಟ್ ಊಟ ಮಾಡ್ಕೊಳ್ತಾನೆ ಕಣ. ಕಾರ್ಯಾರ್ಥ ವಿರಹ ಇದೆ, ಇಟ್ಕೊಂಡಿದ್ರು ಮಾಡಿಯಾ? ಇಟ್ಕೊಂಡಿದ್ರು ನಂಗಾಯ್ತು. ಕಾರ್ಯಾರ್ಥ ಬಿಟ್ಟಿದ್ದಾದರೂ ಕಾರ್ಯಾರ್ಥ ಬಿಟ್ಟಿದ್ದಾದರೂ ನಿನಗೆ ವ್ಯವಹಾರವು ಸಿದ್ಧಿಸುವುದರಿಂದ ಅದನ್ನು ಸಿದ್ಧಿಸುವುದರಿಂದ ಕಾರ್ಯಕಲ್ಪನೆಯು ವ್ಯರ್ಥವೇ. ಮಾಡಬೇಕೆಂದು ಅರ್ಥ ಮಾಡುವುದು ದಂಡವೇ. ಮಾಡಬೇಕೆಂದು ಅರ್ಥ ಮಾಡುವುದು ದಂಡವೇ ಅಂತ ಮಕ್ಕಳು. ಪದವು ಪದಾರ್ಥ ಮಾತ್ರ ಸಂಸರ್ಗ ಹೊಂದಿದ್ರೆ ಅಂತ. ಪದಾರ್ಥ ಅಷ್ಟೇ ಸಂಸರ್ಗ, ಕ್ರಿಯಾ ಸಂಸರ್ಗ ಇಲ್ಲಪ್ಪ. ಕಾರ್ಯ ಮಾಡಿದ್ರು ಆದ್ರೂ ಕೂಡ ವ್ಯವಹಾರ ನಡಿಬಿಡುತ್ತೆ. ಈಗ ಹಾವಲ್ಲ ಹಗ್ಗ ಅಂತ ತುಂಬಾ ಪಿಕಪ್ ಆದ್ರೆ ಗೊಂದಲ ಆಗತ್ತೆ.
ಗುರುಗಳೇ ಇದನ್ನ ನೋಡ್ಬಿಟ್ರಂತೂ ಅರ್ಥವಾಗಿದ್ದು ಅರ್ಥವಾದ. ಮಧ್ಯಮಂ ಬಹುವಕ್ತವ್ಯಂ ಉಲ್ಲಂಘ್ಯ ಜಂತೆ ದೋಷಮಾಹ ಅಂತೆ ದೋಷಮಾಹ ಪದಾರ್ಥೇತಿ ಶಬ್ದಾವಗತ ಅರ್ಥಜ ಧಿಯಃ ಶಾಬ್ದತ್ವೇ ಅಕ್ಷಾವಗತ ಲಿಂಗಾದಿಚ ಬುದ್ಧೇಃ ಅಧ್ಯಕ್ಷತ್ವಾಪಾತಾತ್ ಪ್ರಥಮಕಲ್ಪ ಅನುಪಪತ್ತೌ. ತಮಗೆ ಗೊತ್ತಿರೋದ್ರಲ್ಲಿ ಹಾಕ್ಬಿಡ್ತಾರೆ ಕಣ್ರಿ, ಅದೇ ಕಷ್ಟ. ತಾವು ಏನೋ ನ್ಯಾಯಶಾಸ್ತ್ರದಲ್ಲಿ ಓದಿರ್ತಾರಲ್ಲ ಅದನ್ನ ತುಂಬ್ತಾರೆ ಇಲ್ಲಿ. ವ್ಯವಹಾರ ಸಿದ್ಧವಾಗುವುದರಿಂದ ಕಾರ್ಯಕಲ್ಪನೆ ದಂಡವೇ. ಆಯ್ತನ? ಕಾರ್ಯ ನಿಯೋಗ ಕಲ್ಪನೆ ಅದೇ ನಿಯೋಗವೇ, ಕಾರ್ಯ ನಿಯೋಗವೇ. ಕಾರ್ಯಕವ್ಯವ ಕಾರ್ಯೈಕವ ಅದೇನು ಆಗಿದೆ ಕಣ. ಕಾರ್ಯೈಕ ವ್ಯತಿಶಿಂಗೇ ಚ ವಾಕ್ಯಾದ್ಭೂತಾನುವಾದಕಾತ್ ಪ್ರತೀತಿ ಸ್ಯಾನ್ನ ವಾಕ್ಯಾರ್ಥೇ ಸ್ಯಾದುಕ್ತೆ ವ್ಯರ್ಥತಾಪಿ ಚ. ಅದು ಕಾರ್ಯಿಕ ವ್ಯತಿಸಂಗನೇ ಬಿಟ್ಕೊಳ್ಳೋದು, ಸಂಸಂಗನೇ ಸೇರ್ಕೊಳ್ಳೋದು. ಪದವು ಕಾರ್ಯಿಕದಲ್ಲಿ ಅಂಟ್ಕೊಂಡಿಲ್ಲ ಅಂತ ಆದ್ರೆ ಆ ವಾಕ್ಯದಿಂದ ಭೂತಾನುವಾದ ಆಗ್ಬಿಡುತ್ತೆ ವಾಕ್ಯ. ನೀನು ಮಾಡೋದನ್ನ ಏನು ಹೇಳದೆ ಹೋದ್ರೆ ಆ ಪದವು ಕಾರ್ಯಿಕದಲ್ಲಿ ಅಂಟ್ಕೊಳ್ದೆ ಇದ್ದದ್ದಾದ್ರೆ ಪದ ಅಂದ್ರೆ ಇವ್ರು ಅನ್ವಯ ಆಗೋದು ಅಂತ ಮಾಡಿ ಸೇರ್ಕೊಳ್ದೆ ಹೋದ್ರೆ ಅಂತ ಅನ್ವಯ ಆಗೋದು ಅಂತ ಮಾಡಿ. ಕಾರ್ಯಿಕ ವ್ಯತಿಸಂಗವಾದ್ರೆ ಆ ವಾಕ್ಯದಿಂದ ವಾಕ್ಯ ಭೂತ ಅನುವಾದಕ ಹೋಗೋದು. ವಾಕ್ಯ ಭೂತ ಭೂತ ಅದು ಮುಂದಕ್ಕೆ ಅನ್ವಯ ಮಾಡ್ಕೊಂಡಿದ್ದಾರೆ. ಕಾರ್ಯವೊಂದರಲ್ಲಿ ಅಂಟ್ಕೊಂಡಿದ್ದಾದ್ರೆ ವಾಕ್ಯದಿಂದ ಪದವು ಕಾರ್ಯಿಕದಲ್ಲಿಯೇ ಸೇರ್ಕೊಂಡಿದೆ ಅಂತ ಆದ್ರೆ ಅವಾಗ ಭೂತಾನುವಾದಕ ಭೂತ ಇದ್ದದ್ದನ್ನು ಅನುವಾದ ಮಾಡೋ ಪದದಿಂದ ಕಾರ್ಯಪ್ರತೀತಿ ಆಗತ್ತೆ ಅಲ್ವಾ? ಆಗಲ್ಲ ಅಂತ ಆಗಲ್ವಾ? ಇವ್ರು ಹೇಗ್ ಮಾಡ್ತಿದಾರೆ, ಪದಗಳಿಗೆ ಕಾರ್ಯ ಒಂದರಲ್ಲೇ ಅನ್ವಯ ಅಂತ ನೀನ್ ಏನಾರು ಹೇಳೋದಾದ್ರೆ ಅವಾಗ ಸಿದ್ಧ ವಸ್ತುವನ್ನ ಹೇಳುವಂತಹ ವಾಕ್ಯಕ್ಕೆ ಯಾವ ಅರ್ಥನೂ ಆಗಲ್ಲ. ಅವಾಗ ಆ ವಾಕ್ಯಗಳು ದಂಡ ಆಗುತ್ತೆ ಅನ್ನೋ ಅರ್ಥ. ಹಂಗೆ ಇವಾಗ ತುಪ್ಪವನ್ನು ಹೇಳಿದ್ರೆ ತುಪ್ಪ ತೆಗೆದು ಹೋಮ ಮಾಡುವುದಕ್ಕೆ ಅನುವಾದ ಆಗುತ್ತಲ್ಲ, ಯಾಕೆ ಆಗಲ್ಲ? ಅಲ್ಲ ಆ ವಾಕ್ಯ ವ್ಯರ್ಥ ಅಂತ ಆಗುತ್ತೆ ನಿನ್ ಪಕ್ಷದಲ್ಲಿ ಅಂತ. ಯಾಕಾಗುತ್ತೆ ಅಂತ ಅದಕ್ಕೆ ಇವಾಗ ತುಪ್ಪದ ಬಗ್ಗೆ ಹೇಳ್ತಪ್ಪ. ಅದು ಕಾರ್ಯ ಅನುಷಂಗ ಆಗಿಲ್ಲ, ಅನುಷಂಗ ಆಗದೆ ಹೋದಲ್ಲ ಅನ್ವಯವಾದ್ರೆ ಅದು ಅನ್ವಯ ಆಗುತ್ತೆ. ಇದು ಹೋಮ ಮಾಡುವ ಕ್ರಿಯೆಗೆ ಅನ್ವಯವಾಗುತ್ತೆ ತುಪ್ಪ. ಅಲ್ಲ ಬರೀ ಆ ವಾಕ್ಯಕ್ಕೆ ಆ ಅರ್ಥ ಇರಲ್ಲ. ಅಲ್ಲಲ್ಲ, ತುಪ್ಪ ಹೇಳೋ ಉದ್ದೇಶ ಹೇಳ್ತಾ ಇದ್ದ ನಾನು. ತುಪ್ಪವನ್ನು ಹೇಳುವಂತಹ ವಾಕ್ಯದ ಉದ್ದೇಶ ಹೋಮ ಮಾಡೋದು ಅನ್ನೋ ಅರ್ಥ ಇಟ್ಕೊಂಡು ಬಂದಿರುತ್ತೆ ತುಪ್ಪದ ವಿಚಾರ. ಅದು ಕಾರ್ಯಿಕದನ್ನ ಬಿಟ್ಕೊಂಡಿದ್ದೆ ಅವಾಗ ವ್ಯತಿಸಂಗ ಏನ್ ಅರ್ಥ ಮಾಡಿದಾರೆ ಅಂದ್ರೆ ಅನ್ವಯವೆಂದು ಅಂತ ಮಾಡಿದ್ದಾರೆ. ಕಾರ್ಯಿಕ ಅನ್ವಯ ವ್ಯತಿಸಂಗೋ ನಮ್ಮ ಅನ್ವಯವ ಅಲ್ಲಿ ನೋಡಿ ಇಲ್ಲಿ ತುಂಬಾ ಪಡ್ಬಿಟ್ಟಿದ್ದಾರೆ. ಐದು ಕಾರ್ಯತ್ವ ಏಕಸ್ಮಿನ್ನೇವ ಪದಾನಾಂ ಸಾಮರ್ಥ್ಯೆ ತೇಷಾನಾಂ ಪರ್ಯಾಯತೆ ಇತಿ ಮತ್ವಾ ದ್ವಿತೀಯಂ ಪ್ರತ್ಯಹ ಕಾರ್ಯ ತೇನ ವ್ಯತಿಸಂಗವತಿ ಶಕ್ತಿರಿತಿ ತೃತೀಯ ಮನೂಜ್ಯ ದೂಷಿತಿ. ಮೂರನೇ ಪಕ್ಷದಿಂದ ದೂಷ ಮಾಡ್ತಿದ್ದಾರಂತೆ. ವ್ಯತಿಸಂಗವತಿ ಏನೇ ಅನ್ವಯವತಿ ಶಕ್ತಿರಿತಿ ತೃತೀಯಂ ಅನೂಜ್ಯ ದೂಷಿತಿ ಪ್ರತಿಸಂಗ ಇತಿ ಕಾರ್ಯಾನ್ವಿತೆ ಅರ್ಥೆ ಶಕ್ತಿ ಪಕ್ಷೆ. ಈ ಶಕ್ತಿವಾದ ಶಕ್ತಿ ಪಕ್ಷದಲ್ಲಿ ಅದು ಶಕ್ತಿಯಿಂದ ಏನಿದೆ ಅಲ್ಲ ಪದಗಳಿಗೆ ಶಕ್ತಿ ಅಂತ ಪದ ಸಾಮರ್ಥ್ಯವು ಕಾರ್ಯಾನ್ವಿತ ಅಂತ ಅಂದ್ರೆ ಲಿಂಗಾದಿ ಶೂನ್ಯ ವಾಕ್ಯಾತು ವಾಕ್ಯಾರ್ಥಧೀ ಶ್ರುತೆ ಶ್ರೋತುರ್ನ ಸ್ಯಾತ್. ಸರಿ ಹೋಯ್ತು. ಇವರು ಹೇಳ್ತಾರೆ ಅದನ್ನೇ ಇವರು ಕಾಪಿ ಹೊಡೆದಿರ್ತಾರೆ. ಅಂದ್ರೆ ಲಿಂಗಾದಿ ಪ್ರತ್ಯಯಗಳಿಲ್ಲದೆ ಇರುವಂತಹ ವಾಕ್ಯಗಳಿಗೆ ಕಾರ್ಯಾನ್ವಿತೆ ಅರ್ಥೆ ಶಕ್ತಿ ಪಕ್ಷ. ಶಕ್ತಿ ಪಕ್ಷದ ಪದದ ಶಕ್ತಿ ಪಕ್ಷವು ಕಾರ್ಯಾನ್ವಿತ ಅಂತ ಆದ್ರೆ
ಲಿಂಗಾದಿಗಳು ಇಲ್ಲದೆ ಇರತಕ್ಕಂತಹ ವಾಕ್ಯದಿಂದ ಅದು ವಾಕ್ಯಾರ್ಥ ಜ್ಞಾನವು ಶ್ರೋತೃಗೆ ಆಗೋದಿಲ್ಲ ಅಂತಾಗಿ ವಕ್ತುಶ್ಚ ತಥಾವಿಧ ಪ್ರಯೋಗ ವೈಯರ್ಥಂ ಪರಪ್ರತ್ಯಾಯನಾಯಿ ಪ್ರಯೋಗ ಪರಶ್ಚೇದ್ ಭೂತಾರ್ಥವಾಕ್ಯಾತ್ ತದರ್ಥ ನವೇತ್ತಿ ಕೃತಂ ಪ್ರಯೋಗೇಣ ಕೃತಂ ಅಂದ್ರೆ ಆಲಂಬಂತ ಪ್ರಯೋಗೇಣೆ ಸಹ ಪದಗಳ ಸಾಮರ್ಥ್ಯವು ಕಾರ್ಯವೊಂದರಲ್ಲೇ ಅನ್ವಯವಾಗಿದೆ ಎಂದು ನಿಮ್ಮ ಪಕ್ಷವಾದರೆ ಒಪಿನಿಯನ್ ಅನ್ನಕ್ಕೆ ಅಭಿಪ್ರಾಯವಾದರೆ ಅವಾಗ ಭೂತಾರ್ಥವಾದವನ್ನು ಇರುವ ವಸ್ತುವನ್ನು ತಿಳಿಸುವ ಪದಗಳಿಗೆ ವಾಕ್ಯದೊಡನೆ ಏನೂ ಅರ್ಥ ಆಗಲ್ಲ ಅಂತ ದೋಷ ಬಂದು ಹೋಗುತ್ತೆ. ಅದರಿಂದ ಏನಾಗುತ್ತೆ, ಅಂತ ವಾಕ್ಯಗಳು ನಿಷ್ಪ್ರಯೋಜಕ ವ್ಯರ್ಥ ಅಂತ ಆಗುತ್ತೆ. ಕಾರ್ಯಿಕ ವ್ಯತಿಸಂಗೇನೆ ಕಾರ್ಯಿಕ ಅನ್ವಯೇ ಪದಗಳು ಕಾರ್ಯದಲ್ಲಿಯೇ ಅನ್ವಯವಾದದ್ದು ಅಂತಾದ್ರೆ ವಾಕ್ಯದಿಂದ ಇದ್ದದ್ದನ್ನು ಅನುವಾದ ಮಾಡುವ ವಾಕ್ಯದಿಂದ ಭೂತಾನುವಾದಕ ಅದು ವಾಕ್ಯ ಇರೋ ಅರ್ಥವನ್ನು ಅನುವಾದ ಮಾಡುವ ವಾಕ್ಯದಿಂದ ಒಂದು ಪ್ರತೀತಿ ಸ್ಯಾತ್. ವಾಕ್ಯಾರ್ಥೆ ಪ್ರತೀತಿ ಸ್ಯಾತ್. ವಾಕ್ಯಾರ್ಥ ಕಿಂ ಪ್ರತೀತಿ ಸ್ಯಾತ್? ನ ಪ್ರತೀತಿ ಸ್ಯಾತ್. ಜ್ಞಾನ ನ ಪ್ರತೀತಿ ಸ್ಯಾತ್. ಅದು ಅನ್ವಯ ಆಗಲ್ಲ ಅಂತ. ಪದಾರ್ಥದಲ್ಲಿ ಅನ್ವಯವಾಗಲ್ಲ ಅಂತ. ವಾಕ್ಯಾರ್ಥದಲ್ಲಿ ಅನ್ವಯ ಆಗಲ್ಲ ಅಂತ. ಅಲ್ಲ, ಪದಗಳು ವಾಕ್ಯಾರ್ಥದಲ್ಲಿ ಅನ್ವಯ ಆಗಲ್ಲ ಅಂತ. ಪದಗಳು ವಾಕ್ಯದಲ್ಲಿ ಅನ್ವಯ ಆಗಲ್ಲ. ಉಕ್ತೆ ಉಕ್ತೆ ವೈಯರ್ಥ್ಯಮಪಿ ಅರ್ಥತಾಪಿ ಸ್ಯಾತ್. ಚಕಾರದಲ್ಲಿ ಎರಡನೇ ಹೆಸರು. ಹಾಗೆ ಬರ್ಕೊಳ್ಳಿ, ಹೀಗೆ ಬರ್ಕೊಳ್ಳಿ. ಪದಗಳು ಕಾರ್ಯವನ್ನು ಮಾಡಬೇಕಾದದ್ರಲ್ಲಿಯೇ ಅನ್ವಯ ಉಳ್ಳದ್ದು ಅಂತ ಆದರೆ ಪದಗಳಿಗೆ ಮಾಡಬೇಕಾದ ಕ್ರಿಯೆಯಲ್ಲಿಯೇ ಅನ್ವಯವೆಂದು ಅಭಿಪ್ರಾಯವಾದರೆ ಇರುವ ವಸ್ತುವನ್ನು ಅನುವಾದ ಮಾಡುವ ವಾಕ್ಯದಿಂದ ಇರುವ ವಸ್ತುವನ್ನು ಅನುವಾದ ಮಾಡುವ ಪದಗಳಿಂದ ಪದವನ್ನು ವಾಕ್ಯದಿಂದ ಇರುವ ವಸ್ತುವನ್ನು ಅನುವಾದ ಅಂದ್ರೆ ಗೊತ್ತಿರೋದು ಅನುವಾದ ವಾಕ್ಯದಿಂದ ವಾಕ್ಯಾರ್ಥದಲ್ಲಿ ಅರಿವೇ ಆಗುವುದಿಲ್ಲವೆಂದಾಗುತ್ತದೆ. ವಾಕ್ಯಾರ್ಥದಲ್ಲಿ ಅರಿವೇ ಆಗುವುದಿಲ್ಲ ಎಂದಾಗುತ್ತದೆ. ಮತ್ತು ಹೇಳಿದ್ದು ವ್ಯರ್ಥವೆಂತಲೂ ಆಗುತ್ತದೆ. ಇರುವ ವಸ್ತುವನ್ನು ಹೇಳಿದ್ದು ದಂಡ ಎಂತಲೂ ಆಗುತ್ತದೆ. ಹೇಳಿದ್ದನ್ನು ಇರುವುದನ್ನು ಹೇಳಿದ್ದು ದಂಡವೆಂತಲೂ ಆಗುತ್ತದೆ. ಏನೇನೋ ಪದ ವ್ಯತಿಸಂಗಾನ ಪದ ಹಾಕ್ಬಿಡ್ತಾರೆ. ಅನುಷಂಗಾನ ಸೇರ್ಕೊಡೋದು, ಬಿಟ್ಕೊಳ್ಳೋದು. ವ್ಯತಿಸಂಗಾನ ಅನ್ವಯ ಅಂತ ಅರ್ಥ ಮಾಡ್ತಾ ಇದ್ದಾರೆ. ವ್ಯತಿಸದೇನೇನೋ ಸೇರಿಸ್ಕೊಳ್ತಾನೆ ಅಂತ. ಬಿಡಿಸ್ತಾರೆ ಸಾಗರ. ವ್ಯತಿಸದೆ ದಿತರಾನ್ ಇತರಾನ್ ಇದು ಬೇರೆದಿಂದ ಬೇರ್ಪಡಿಸ್ಬೇಕಂತೆ. ಅದನ್ನು ಕೂಡಿಸ್ತಾರಂತೆ ಒಂದೇ ಪದಕ್ಕೆ. ವ್ಯತಿಸದೆ ದಿತರಾನ್ ಇದನ್ನು ಬಾಕಿದನ್ನು ಸೇರಿಸ್ಕೋಬೇಕು ಅಂತ ಅರ್ಥ ಅದೇ. ಇದರಾನ್ ವ್ಯತಿಸದೆ ಇದನ್ನು ಸೇರಿಸ್ಕೋಬೇಕು. ಅವಾಗ ಪದೇವೇನು ಪಶುಬೇರು ವ್ಯತಿಸೇದಿ ವ್ಯತಿಶಕ್ತಾಭಿಸ್ತುವತೆ. ಇಲ್ಲೇ ಏಕಸ್ಮಿನ್ ಅನ್ವಿತೆ ಕಾರ್ಯೇ ಪದಾನಾಂ ಶಕ್ತಿರಿತಿ ಪಕ್ಷೆ ಸರ್ವೇಷಾಂ ಪದಾನಾಂ ಪರ್ಯಾಯತಾಪತ್ತಿರಿತಿ ಮತ್ವಾ ಆಹಾ ಕಾರ್ಯ. ಒಂದೇ ಪದದಿಂದ ಒಂದೇ ಪದಕ್ಕೆ ಅನೇಕ ಅರ್ಥ ಹೇಳಿದೆ. ಅಲ್ಲ, ಕಾರ್ಯದಲ್ಲೇ ಪ್ರತೀತಿ ಇದೆ ಅಂದ್ರೆ ಅದರಲ್ಲೇ ಅದಕ್ಕೆ ಶಕ್ತಿ ಇದೆ ಅಂದ್ರೆ ಎಲ್ಲಾ ಪದಗಳು ಬೇರೆ ಪದಗಳೆಲ್ಲ ಅದಕ್ಕೆ ಪರ್ಯಾಯವಾಗ್ಬಿಡುತ್ತೆ. ಹಿಂಗೆ ಗೊತ್ತಿಲ್ಲ. ಅಲ್ಲ, ಅದಲ್ಲೇ ಬೇರೆ ಪದ ಯಾಕೆ ಬೇಕಾಗುತ್ತೆ ಅಂತ. ಒಂದೇ ಪದದಲ್ಲೇ ಕ್ರಿಯಾ ಗೊತ್ತಾಗುವುದಾದ್ರೆ ಬೇರೆ ಪದ ಯಾವ್ದಕ್ಕೆ ಬೇಕು? ಅದಕ್ಕೆ ಇದೇ ಅರ್ಥವನ್ನು ಹೇಳುತ್ತೆ ಅಂತ ಆಗುತ್ತೆ. ಎಲ್ಲಾ ಪದಗಳು ಪರ್ಯಾಯ ಪದ ಆಗತ್ತೆ ಅವಾಗ. ಅದಕ್ಕೆ ಅನ್ವಿತೆ ಅಂತ ಮಾಡಿದ್ದಾರೆ. ಏನೋ ವ್ಯತಿಸಂಗ ಬರ್ಕೊಡ್ರ. ಕಾರ್ಯವೊಂದರಲ್ಲಿಯೇ ಪದಗಳಿಗೆ ಅನ್ವಯವಿದ್ದದ್ದಾದರೆ ಇರೋದನ್ನು ಅನುವಾದ ಮಾಡುವ ವಾಕ್ಯದಿಂದ ವಾಕ್ಯಾರ್ಥದಲ್ಲಿ ಅರಿವು ಇಲ್ಲವೆಂದಾಗುತ್ತದೆ.
ಅರಿವು ಆಗುವುದಿಲ್ಲ, ಅದು ಅರಿವಿಲ್ಲವೆಂದಲೂ ಆಗುತ್ತದೆ. ಅಷ್ಟೇ ವಾಕ್ಯಾರ್ಥವು ವಾಕ್ಯವು ವ್ಯರ್ಥವೂ ಕೂಡ ಆಗುತ್ತದೆ. ಇರುವುದನ್ನು ಹೇಳುವ ಅಲ್ಲ, ಅಲ್ಲಿ ಇರುವುದು ಮೊದಲೇ ಅದು ಆಯ್ತು. ಇರುವ ವಸ್ತುವನ್ನು ಹೇಳುವಂತಹ ವಾಕ್ಯದ ಅರಿವೇ ಆಗಲ್ಲ, ಆಯ್ತಾ. ಆಮೇಲೆ ವ್ಯರ್ಥತಾಪಿ, ಆ ಇರುವ ವಸ್ತುವನ್ನು ಹೇಳುವ ವಾಕ್ಯವು ವ್ಯರ್ಥವೂ ಆಗುತ್ತದೆ. ಇರುವ ವಸ್ತುವನ್ನು ಹೇಳುವಂತಹ ವಾಕ್ಯವು ವ್ಯರ್ಥವೂ ಆಗುತ್ತದೆ. ಇರುವ ವಸ್ತುವನ್ನು ಹೇಳುವ ವಾಕ್ಯವು ವ್ಯರ್ಥವೂ ಕೂಡ ಆಗುತ್ತದೆ. ಪದಗಳ ಸಾಮರ್ಥ್ಯ ಯಾವುದ್ರಲ್ಲಿದೆ ಅಂತ ಚರ್ಚೆ. ಯಾವುದ್ರಲ್ಲೂ ಇಲ್ಲ ಸಾಮರ್ಥ್ಯ ಇಲ್ಲ ಪದಕ್ಕೆ. ಸಾಮರ್ಥ್ಯ ಇದೆ ಅಂತ ಇದೆ ಅಂತಾರೆ. ಈ ಸಾಮರ್ಥ್ಯ ಅದು ಬಿಡವೇ ಇಲ್ವಲ್ಲ. ಇವರು ಆಶ್ಚರ್ಯ ಅದನ್ನೇ ಹೇಳ್ಕೊಂಡು ಹೆಚ್ಚಾ ಇರ್ತಾರೆ. ಕಾರ್ಯಾಂತರಸ್ಯ ಚಾಭಾವಾತ್ ಕಾರ್ಯಾರ್ಥೈಕಾಭಿಧಾಯಿನಃ. ಕಾರ್ಯಾರ್ಥೈಕ ತಪ್ಪಾಗಿದೆ, ಬರೀ ತಪ್ಪು. ಅದಕ್ಕೆ ಮಾತ್ರ ಯಾವ ಮಾಡ್ಬೇಡಿ. ಕಾರ್ಯೈಕಾಭಿಧಾಯಿನ ಅಲ್ಲೇನ್ ಮಾಡಿದ್ದಾರೆ? ಕಾರ್ಯಾರ್ಥೈಕಾಭಿಧಾನ ಹೊಂದು. ಕಾರ್ಯಾರ್ಥ ಒಂದನ್ನೇ ಹೇಳೋದು, ಅದು ಹೊಂದತ್ತೆ. ಕಾರ್ಯಿಕಾರ್ಥವು ಹೊಂದತ್ತೆ. ತಪ್ಪೇನಾಗಲ್ಲ. ಕಾರ್ಯಿಕಾರ್ಥ ಕಾರ್ಯಾರ್ಥೈಕ ಆ ಏಕ ಹೇಳಿ ಮುಂದೆ ಹಾಕಿದ್ದಾರೆ, ಹಿಂದಾಗಿ ಸಂಬಂಧೋ ನ ಭವೇ ಸಂಬಂಧೋ ನ ಭವೇ ಜನ್ಯೈ ಸಾಧನಾದ್ಯಭಿಧಾಯಿಭಿಃ. ಏನೋ ಓದ್ತಾ ಇದೆಯಾ ಸುಮಂತ? ಏನೋ ಓದ್ತಾ ಇದೆಯಾ? ಕಾರ್ಯಾಂತರಸ್ಯ ಚ ಅಭಾವಾತ್ ಕಾರ್ಯಾರ್ಥೈಕಾಭಿಧಾಯಿನಃ ಸಂಬಂಧಃ ಸಾಧನಾದ್ಯಭಿಧಾಯಿಭಿಃ. ಸುಲಭ ಇದೆ. ಕಾರ್ಯಾಂತರು ಇಲ್ಲಿ ಇಲ್ಲವಾಗುವುದರಿಂದ, ಯಾವ್ದ್ರಿಂದ? ಕಾರ್ಯಾರ್ಥವು ಒಂದನ್ನೇ ಹೇಳುವಂತಹ ಪದಗಳಿಗೆ ಇನ್ನೊಂದು ಕಾರ್ಯ ಇರಲ್ಲ. ಜುಹೋತಿ ಕ್ರಿಯಾಪದಕ್ಕೆ ದದಾತಿ ಅರ್ಥವಾಗಲೋ, ಧಾವತಿ ಅಂದ್ರೆ ಆ ಅರ್ಥ ಎಲ್ಲ ಬರಲ್ಲ. ನೀ ಯಾವ ಪದಕ್ಕೆ ಏನ್ ಶಕ್ತಿ ಹೇಳ್ತೀಯೋ ಅದು ಒಂದೇ ಅರ್ಥ ಹೇಳ್ತೇ ಅಂತ, ಇನ್ನೊಂದು ಅರ್ಥ ಸಂಬಂಧ ಬರೋದಿಲ್ಲ ಅದಕ್ಕೆ. ಒಂದು ಕಾರ್ಯವನ್ನು ಹೇಳುವಂತಹ ಪದಕ್ಕೆ ಮಕ್ಕಳು, ಒಂದು ಕಾರ್ಯವನ್ನು ಹೇಳುವಂತಹ ಪದಕ್ಕೆ ಕಾರ್ಯಾಂತರವನ್ನು ಹೇಳುವಂತಹ ಸಾಮರ್ಥ್ಯವಿಲ್ಲವಾದ್ದರಿಂದ ಕಾರ್ಯಾಂಶ ಅವಾಗ ಬೇರೆ ಸಾಧನವನ್ನು ಹೇಳುವಂತಹ ಪದಗಳೊಡನೆ ಸಂಬಂಧವೇ ಆಗುವುದಿಲ್ಲ ಅದಕ್ಕೆ. ಅನ್ನೀಹಿ ಸಾಧನೆ ಮುಂತಾದವನ್ನು ಹೇಳುವ ಬೇರೆ ಸಾಧನೆ ಮುಂತಾದವುಗಳನ್ನು ಹೇಳುವಂತಹ ಪದಗಳೊಡನೆ ಸಂಬಂಧವೇ ಆಗುವುದಿಲ್ಲ. ಯಕ್ಷ ತಿಳ್ಕೊಬೇಕು, ಅದು ಯಾವ ಪದಗಳು ಏನೋ ಗೊತ್ತಿಲ್ಲ. ಇನ್ನು ಒಂದಷ್ಟು ಪದಗಳು ಅಂತ ಹೇಳ್ಬಿಟ್ರೆ ಅದು ಕಾರ್ಯವಸ್ತನ್ನೇ ಹೇಳ್ತಾ ಇದೆ ಅಂತ ಆದ್ರೆ, ಸಮವಾಯ ಅಂತ ಆದ್ರೆ ಇನ್ನೊಂದು ಕಾರ್ಯ ಹೇಳಲ್ಲ ಅಂತ ಆಗಿ ಆಗ ಬೇರೆ ಸಾಧನೆ ಮುಂತಾದ ಹೇಳುವಂತಹ ಪದಗಳಿದೆಯಲ್ಲ, ಆ ಪದಗಳು ಅನ್ವಯವೇ ಆಗಲ್ಲ. ಯಾಕನ್ವಯ ಆಗಲ್ಲ? ಕಾಯಿ ಮಾಡಿದ್ರೆ ಅದ್ರ ಸೇರ್ಕೊಳ್ತಪ್ಪ. ಆಜ್ಯೇನ ಜುಹುಯಾತ್ ಇದೆ, ಆಜ್ಯಂ ಕೇನ ಜುಹುಯಾತ್, ಸುಚಾ ಜುಹುಯಾತ್, ಕಹ ಜುಹುಯಾತ್, ಅಧ್ವರ್ಯು ಜುಹುಯಾತ್, ಕುತ್ರ ಜುಹುಯಾತ್, ಆಹವನೀಯ ಜುಹುಯಾತ್. ಆಮೇಲೆ ಆಗತ್ತಲ್ಲ, ಆಗಲ್ಲ ಅಂತಾರೆ. ಮುಂದೆ ಖುಷಿ ಅವ್ರು ಹೇಳಿದ್ರು ಆ ಪದದಲ್ಲಿ ಅಷ್ಟು ಅರ್ಥ ಬಂದ್ಬಿಟ್ರೆ ಇದರಲ್ಲಿ ಯಾತಕ್ಕೆ ಬೇಕು ಅಂತ ಇದ್ದಾರೆ. ಹೋಗೋಣ, ಮುಂದಕ್ಕೆ ಹೋಗೋಣ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು, ಅಲ್ವಾ? ಇದು ತತ್ವಜ್ಞಾನ ಉಪಯೋಗವೂ ಅಲ್ಲ, ನಿಷೇಧವೂ ಅಲ್ಲ ಅಲ್ವಾ? ಹೇಳಿಮ್ಮ. ವಾಕ್ಯ ಸ್ವಲ್ಪ ಇದಾಯ್ತು ಗುರುಗಳೇ. ಒಂದು ಕಾರ್ಯವನ್ನು ಹೇಳುವ ಪದಕ್ಕೆ ಕಾರ್ಯಾಂತರ ಸಂಬಂಧವನ್ನು ಅಲ್ಲ, ಒಂದು ಕಾರ್ಯವನ್ನು ಹೇಳುವಂತಹ ಪದಕ್ಕೆ ಕಾರ್ಯಾಂತರ ಸಂಬಂಧ ಇರುವುದಿಲ್ಲವಾದ್ದರಿಂದ, ಕಾರ್ಯವಿರುವುದರಿಂದ
ಬೇರೆ ಸಾಧನೆ ಮುಂತಾದ ಹೇಳುವಂತಹ ಪದಗಳನ್ನೇ ಅದಕ್ಕೆ ಅನ್ವಯ ಬರುವುದಿಲ್ಲ, ಸಂಬಂಧ ಬರುವುದಿಲ್ಲ. ಬೇರೆ ಸಾಧನವೇ ಮುಂತಾದ ಪದಗಳನ್ನು ಹೇಳುವುದಕ್ಕೆ ಸಂಬಂಧವೇ ಇರುವುದಿಲ್ಲ. ಪದಗಳ ಒಡನೆ ಇದಕ್ಕೆ ಅಲ್ಲ, ಸಾಧನೆ ಮುಂತಾದ ಹೇಳುವಂತಹ ಪದಗಳ ಒಡನೆ ಇವುಗಳಿಗೆ ಸಂಬಂಧ ಬರೋಲ್ಲ, ಅನ್ವಯ ಬರೋಲ್ಲ. ಪದಗಳ ಒಡನೆ ಸಂಬಂಧ ಬರೋಲ್ಲ, ಇದಕ್ಕೆ ಅನ್ವಯ ಸಿಗಲ್ಲ, ಅನ್ವಯ ಬರಲ್ಲ. ಅಂಟಿ ಬರಲ್ವಾ? ಆಂಟಿ ಆಂಟಿ ಕಾಮಾಂಟಿ ಗುರು ಏನ್ ಗೊತ್ತಾಯ್ತು? ಅಲ್ಲ MS. ಓಹೋ, ಅಲ್ಲಿದಾರ. ರಾಷ್ಟ್ರವಾಗಿರ್ಲಿ, ಹೆಡನಾಗಿರ್ಲಿ. ಕಾರ್ಯಾನ್ವಿತ್ವೇ ಸರ್ವೇಷಾಂ ಅಪಿ ಚೇಹ ಪರಸ್ಪರಂ. ಓ ಬಂದ್ಬಿಟ್ವಾ? ಬಂದು ಬರ್ಸ ಬಹಳ ಈಸಿ, ಹೇಳ್ಬಿಟ್ಟು ಹೊರ ಬಂದ್ಬಿಡ್ತಾರೆ. ಪರಂ ಪದಾರ್ಥಾನ ಸಂಬಂಧೋ ಅನಪೇಕ್ಷತ್ವ ಭವೇದ್ಧ್ರುವಂ. ಅನಪೇಕ್ಷತ್ವಾತ್ ಭವೇದ್ಧ್ರುವಂ. ಪದಾರ್ಥಾನಾಂ ಸಂಬಂಧಃ ಅನಪೇಕ್ಷತ್ವಾತ್ ಭವೇದ್ಧ್ರುವಂ. ಕಾರ್ಯಾನ್ವಿತ್ವೇ ಸರ್ವೇಷಾಂ ಅಪಿ ಚ ಇಹ ಪರಸ್ಪರಂ ಪದಾರ್ಥಾನಾಂ ಅಸಂಬಂಧಃ ಅನಪೇಕ್ಷತ್ವಾತ್ ಭವೇದ್ಧ್ರುವಂ. ಸರ್ವೇಷಾಂ ಎಂಬುದಾಗಿ ಕಾರ್ಯಾನ್ವಿತ, ಎಲ್ಲಾವುದು ಕಾರ್ಯಾನ್ವಯ ಅಂತ ಆಗ್ಬಿಟ್ರೆ ಅವಾಗ ಇಲ್ಲಿ ಇಹ ಪರಸ್ಪರಂ ಪದಾರ್ಥಾನಾಂ ಅಸಂಬಂಧ. ಏನ್ ಕೊಟ್ಟಿದ್ದಾರೆ? ಶುಕ್ಲಾಂ ಚರಂತೀಂ ಸವತ್ಸಾಂಗಾಮಾನಯ ಎಂದು ಪ್ರಯೋಗ ಮಾಡಿದಾಗ ಈ ವಾಕ್ಯದ ಎಲ್ಲಾ ಪದಗಳಿಗೂ ಆನಯನ ಅರ್ಥ ಮಾಡ್ಬಿಟ್ರೆ ಎಂಬುದರಲ್ಲಿ ಅನ್ವಯವನ್ನು ಒಪ್ಪಿದರೆ ಪದಾರ್ಥಗಳಿಗೆ ಪರಸ್ಪರ ಅನ್ವಯ ಸಂಬಂಧ ಎಂಬುದು ಇಲ್ಲದೆ ಹೋಗುವುದು. ಯಾಕೆಂದರೆ ಒಂದೊಂದು ಪದಾರ್ಥವು ವಿಧ್ಯರ್ಥವಾದ ಕಾರ್ಯದಲ್ಲಿಯೇ ಅನ್ವಯವಾಗಿದ್ದರಿಂದ ಆಕಾಂಕ್ಷೆಯೇ ಇಲ್ಲವಾಗಿ ಹೋಯಿತು. ಇದೇ ಕಾರಣ. ಶುಕ್ಲಾಮಾನಯ, ಗಾಮಾನಯ, ಚರಂತಿ ಮಾನಯ. ಚರಂತಿ ಗಾಮಲ್ಲ, ಶುಕ್ಲಾಂ ಗಾಮಲ್ಲ. ಎಲ್ಲಕ್ಕೂ ನೇರ ಕ್ರಿಯಾಪದಗಳನ್ನೇ ಸಂಬಂಧ ಮಾಡ್ಬಿಟ್ರೆ ಅಂತ. ಸಾಕ್ಷಾತ್ತಾಗಿ ಎಲ್ಲದಕ್ಕೂ ಕ್ರಿಯಾಪದಕ್ಕೆ ಅನ್ವಯ ಮಾಡ್ಬಿಟ್ರೆ ಪದಾರ್ಥಗಳಿಗೆ ಸಂಬಂಧವೇ ಇಲ್ಲ ಅಂತಾಗಿ ಅದು ಅನಪೇಕ್ಷತ್ವ, ಅವ್ರಿಗೆ ಅಪೇಕ್ಷೆ ಇಲ್ಲ ಅಂತ ಖಡ ಒಂದ್ ಪದವೇ ಸಾಕಾಗುತ್ತೆ, ಅಷ್ಟು ಪದ ಯಾಕೆ ಬೇಕಾಗುತ್ತೆ? ಪದಾರ್ಥ ಬೇರೆ ಬೇರೆ ಪದಗಳು ಬೇಕೇ ಇಲ್ಲ ಅನ್ನುವಂತಹ ಒಂದು ಪ್ರಸಂಗವೂ ಕೂಡ ಖಂಡಿತವಾಗಿ ಬಂದಿರುತ್ತೆ. ಅದೇ ಗೊತ್ತಾ? ಶುಕ್ಲಾಂಚರಂತಿ ಗಾಮಾನಯ. ಇವಾಗ ದಪ್ಪನಾಗಿರ್ತಕ್ಕಂತಹ ದೇವದತ್ತನು ಕ್ಷೇತ್ರದಲ್ಲಿ ಗುದ್ದಲಿಯಿಂದ ಜಮೀನನ್ನು ಅಗಿಯುತ್ತಾನೆ ಅಂತನ್ನುವಾಗ ದೇವದತ್ತನು ಅಗಿಯುತ್ತಾನೆ ಅಂತ ಅವನ ಕ್ರಿಯಾಪದ ಎಂಬುದು. ದಪ್ಪನಾದನು ಅಗಿಯುತ್ತಾನೆ, ಆ ಕ್ಷೇತ್ರವು ಅಗಿಯುತ್ತಾನೆ, ಪ್ರತಿಯೊಂದು ನೇರ ಸಮಯ ಮಾಡ್ಬಿಟ್ರೆ ಆ ಎಷ್ಟು ಪದ ಯಾತಕ್ಕೆ ಬೇಕಾಗುತ್ತೆ? ಅಗಿಯುತ್ತಾನೆ ಸಾಕ್ಷಾತ್ ಅನ್ವಯ ಯಾರೋ ಅವ್ರು ಕರ್ಸರು, ಆ ಕರ್ಸು ವಿಶೇಷಣ ಇರುತ್ತೆ. ಕರ್ಸು ಯಾವ್ದು ಮಾಡ್ತಾನೋ ಅದಕ್ಕೆ ವಿಶೇಷಣ ಇರುತ್ತೆ. ಎಲ್ಲಾ ಪದಗಳಿಗೂ ನೇರಾಗಿ ಕಾರ್ಯಾನ್ವಯಿತ್ವ ಇದ್ದು ಬಿಟ್ಟರೆ, ಎಲ್ಲಾ ಪದಗಳಿಗೂ ನೇರಾಗಿ ಕಾರ್ಯ ಸಂಬಂಧ ಇದೆ. ಸಂಬಂಧ ಹೆಂಗೆ MS ಅಂತ ಅವ್ರನ್ನ ಹೆಂಗ್ ಶುಕ್ಲಾಂ ಗಾಮ್ ವಿಶೇಷ. ಶುಕ್ಲಾಂ ಗಾಂ ಸವತ್ಸಾಂ ಚರಂತೀಂ ಶುಕ್ಲಾಂ ಗಾಂ ಸವತ್ಸಾಂ ಆನಯ. ಸವತ್ಸಾಂ ಗಾಮ್ ಆನಯ. ಕಿದಹೀಂ ಗಾಂ ಶುಕ್ಲಾಂ ಕಿದಹೀಂ ಸ್ಥೂಲಾಂ ವಾ ಇದು ಚರಂತಿ. ಶುಕ್ಲಾಂ ಬಿಳಿ, ಬೆಳ್ಳಗಿರುವ ಮೇಯುತ್ತಿರುವ ಹಸುವನ್ನು ತನ್ನ ಕರೋನ್ನುಳ್ಳ ಹಸುವನ್ನು ಕರುವಿನ ಜೊತೆಗೆ ಕರ್ಕೊಂಬ. ಹಸುವನ್ನು ಕರ್ಕೊಂಬ ಕ್ರಿಯಾಪದ. ನೀವು ಕರುವಿಗೂ ಕರ್ಕೊಂಬ, ಬಿಳಿಗೂ ಕರ್ಕೊಂಬ, ಚರಂತಿಗೂ ಕರ್ಕೊಂಬ ಅಂದ್ರೆ ಆಗಲ್ಲ. ಎಲ್ಲಾ ಪದಗಳು ಕ್ರಿಯೆನಲ್ಲೇ ಅನ್ವಯ ಆಗಿದೆ ಅಂದ್ರೆ ಮೇಯ್ತಾ ಇರೋದು ಅನ್ನೋದಕ್ಕೂ ಕರ್ಕೊಂಬ ಅನ್ನೋದಕ್ಕೆ ಅನ್ವಯ ಆಗ್ಬೇಕಾಗಿತ್ತು. ಕಾರ್ಯಾನ್ವಯಿತ್ವೇ ಸರ್ವೇಷಾಮಪಿ ಚೇಹ. ಆಗ ಎಲ್ಲಾ ಪದಗಳಿಗೂ ಕಾರ್ಯಾನ್ವಯಿತ್ವ ಇದ್ದು ಬಿಟ್ಟರೆ ಆ ಪದಾರ್ಥಗಳಿಗೆ ಪರಸ್ಪರ ಸಂಬಂಧವೇ ಇಲ್ಲ ಅಂತಾಗಿ ಅನಪೇಕ್ಷತ್ವ ಬೇಕೇ ಇಲ್ಲ ಅನ್ನುವಂತಹ ಸಂದರ್ಭ ಖಂಡಿತವಾಗಿ ಬಂದ್ಬಿಡತ್ತೆ. ಪುರಾಣ ಶ್ರವಣ ಹೇಳ್ಬೇಕಂದ್ರೆ ಪುರಾಣ ಶ್ರವಣ ಹೇಳಿದ್ರೆ ಬರ್ಕೊಳ್ಳೋ ಭಾಷೆ ಆ ಟೈಪಲ್ಲಿ ಹೇಳ್ಬೇಕಂತೆ. ಬರ್ಕೊಳ್ಳಿ. ಎಲ್ಲಾ ಪದಗಳಿಗೂ
ಕಾರ್ಯಾನ್ವಯಿತ್ವ ಇದ್ಬಿಟ್ರೆ, ಇನ್ನು ಕಾರ್ಯಗಳನ್ನೇ ನೇರಾಗಿ ಅನ್ವಯ ಇದ್ಬಿಟ್ರೆ ಅವಳಿಗೆ ಪರಸ್ಪರ ಸಂಬಂಧವೇ ಇಲ್ಲವೆಂದಾಗಿ ಇಲ್ಲ ಅರ್ಥ ಯಾಕೆ ತಗೊಳ್ತೀರಾ? ಪದಾರ್ಥಗಳಿಗೆ ಸಂಬಂಧವೇ ಇಲ್ಲವೆಂದಾಗಿ ಬೇಕೇ ಇಲ್ಲ ಅನ್ನುವಂತಹ ಪ್ರಸಂಗ ಖಂಡಿತವಾಗಿ ಬರುತ್ತೆ. ಅವು ಬೇಕೇ ಇಲ್ಲ ಎಂಬ ಪ್ರಸಂಗವೂ ಕಡಿಮೆ. ಷೋಡಶ ಕಲೋವಿ ಪುರುಷ 16 ಜನ. ಷೋಡಶಭಿರ್ಜ್ಯೋತಿ ಷೋಡಶಭಿರ್ ಗೃಹ್ಣಾತಿ ತ್ರಿಗುಂಶತ್ ಸಂಪದ್ಯಂತೆ. 16 ತಗೋದ್ರೆ 16 ಹೋಮ ಮಾಡಿದ್ರೆ ಎಷ್ಟಾಯ್ತಾ? 16ರಲ್ಲಿ 30 ದೃಷ್ಟಿ. ಮೊದಲಿಗೆ ಒಬ್ಬರು ಅಡಿಕೆ ವ್ಯಾಪಾರಿ ಬಂದಿದ್ದೆ ಕೇಶಾವಧಾರಿ ಕಾಲದಲ್ಲಿ. ಅವಾಗ 6 ರೂಪಾಯಿ 8 ರೂಪಾಯಿ ಆಯ್ತು. ಅದು ಏನು ಬಹಳ ಏರ್ಬಿಡ್ತಪ್ಪ. ಅವಾಗ 12 ರೂಪಾಯಿ ಕೇಳ್ತಾ ಇದ್ದಾರೆ, 14 ಅಂತೆ. ಅವಾಗ ಪಂಚದಶ ಸ್ವಾಭಿಧೇರಿ ಹೇಳಂತೆ. ಅಷ್ಟು ಕೊಡು ನೀ ಬಾಕು ಅಂತ ಅವ್ರಿಗೆ ಕರ್ಕೊಂಡ್ಬಂದಿದ್ರು. ಅವ್ರು 15 ಹೇಳ್ತಾ ಇದ್ದಾರೆ ಅಂದ್ರು. ಓ ಅಷ್ಟಾಗಲ್ಲ, ವರ್ಕೌಟ್ ಆಗಲ್ಲ ಅಂತಂದ್ರು. ಒಂದು 3-4 15ಗೆ ಏರ್ಬಿಡ್ತಾರೆ. ಅವ್ರು ಬಂದ್ರು. ಆಗ 15 ಕೇಳ್ತಾ ಇದ್ದಾರೆ. ಷೋಡಶಭಿರ್ ಜ್ಯೋತಿ ಷೋಡಶಭಿರ್ ಗೃಹ್ಣಾತಿ 16 ಹೇಳಿದ್ರು. ಅವ್ರು ಹೋದ್ರು. ಅವ್ರು 14ಕ್ಕೆ ಮತ್ತೆ ಬಂದ್ರು. ಸಪ್ತದಶ ಪ್ರಾಜಾಪತ್ಯಾನ್ ಪಶೂನಾಲ 16 ಕೊಡ್ತಿದ್ದೀನಿ. ಶಾಸ್ತ್ರಿಗಳಿಗೆ ಕೊಟ್ಬಿಡಿ, ಬೇಡ ಬೇಡ ಹಲ್ಬೇಡಿ ಇಲ್ಲ. 5ಕ್ಕೆ ಕೇಳಿಬಿಡ್ತು. ಆಮೇಲೆ 2 ಅಡಿಕೆನ 5ಕ್ಕೆ ಇಳಿದು ಮತ್ತೆ ಹೊಡೆದಿತ್ತು. ಆಸೆ ಆಸೆ ಅಂದ್ರೆ ಎಷ್ಟ್ರಿ ಇವ್ರಿಗೆ ಅಂತ ಇದು ಮಂಜಾಜಿ ಕೊಡಲ್ಲ. ಅವ್ರು ಹೇಳಿದ್ರೆ ಹೂ ಅಂದ್ಬಿಟ್ರೆ ಅವ್ರಿಗೆ ಕಮ್ಮಿ ಆಗ್ತದೆ. ಅಲ್ಲಿ ಬರುತ್ತೆ. ಆಯ್ತು ಆಯ್ತು ಕಳ್ಸ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ. ಏನೋ ಅದು ಸೈಕಾಲಜಿ. ಹೋಗೋಣ. ಪದಾರ್ಥಗಳಿಗೆ ಸಂಬಂಧವಿಲ್ಲವೆಂದಾಗಿ ಅವು ಅಪೇಕ್ಷೆಯೇ ಅವು ಬೇಕೇ ಇಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ಬಂದು ಹೋಗುತ್ತೆ. ಬೇಕಿಲ್ಲದ್ದು ಎಂಬುದಾಗಿ ಖಂಡಿತವಾಗಿ ಬರುತ್ತದೆ. ಬೇಕಿಲ್ಲದ್ದು ಅಪೇಕ್ಷೆ ಇಲ್ಲದ್ದು ಎಲ್ಲ ಒಂದೇ. ನಿಯೋಗೋ ನ ಪ್ರತೀಯೇತ ವಿಶಿಷ್ಟ ವಿಷಯಸ್ತಥಾ ಕದಾಚೈಕ ಪದಾರ್ಥಸ್ಯ ನಿಯೋಗ ಸಾಧ್ಯತಾಮ್ಯೋ ನಿಯೋಗೋ ನ ಪ್ರತೀಯೇತ ವಿಶಿಷ್ಟ ವಿಷಯಸ್ತಥಾ ಕದಾಚೈಕ ಪದಾರ್ಥಸ್ಯ ನಿಯೋಗ ಸಾಧ್ಯತಾಮ್ಯಾತ್. ಯೋಗಃ ನ ಪ್ರತೀಯೇತ ವಿಶಿಷ್ಟ ವಿಷಯಃ ತದಾ ಚ ಏಕಪದಾರ್ಥಸ್ಯ ನಿಯೋಗಃ ಸಾಧ್ಯತಾಮ್ಯಾತ್. ತಥಾ ವಿಶಿಷ್ಟ ವಿಷಯ ನಿಯೋಗೋಪಿ ನ ಪ್ರತೀಯೇತ. ಅವಾಗ ಏನಾಗತ್ತೆ, ಒಂದು ಅಸಾಧಾರಣ ವಿಷಯ ಆಗಿರ್ತಕ್ಕ ನಿಯೋಗ ತೋರ್ಬರಲ್ಲ. ಯಾವ ಪದಕ್ಕೆ ನಿಯೋಗ ಹೇಳ್ತೀಯಾ? ಅಷ್ಟಪದ ಇರ್ಬೇಕಾದ್ರೆ ನಿಯೋಗ ಅಂತ ಯಾವ ಪದಕ್ಕೆ ಹೇಳ್ತೀಯಪ್ಪ? ಶುಕ್ಲಕ್ಕೆ ಹೇಳ್ತೀಯೋ, ಗೌಗೆ ಹೇಳ್ತೀಯೋ, ವತ್ಸಕ್ಕೆ ಹೇಳ್ತೀಯೋ, ಯಾವ್ದಕ್ಕೆ ಹೇಳ್ತೀಯಾ? ಆಗ ಒಂದು ವಿಶಿಷ್ಟವಾದ ವಿಷಯವನ್ನು ಇಟ್ಟುಕೊಂಡು ನಿಯೋಗ ಎಂಬುದೇ ತೋರುವ. ಇಂಥ ಪದಕ್ಕೆ ನಿಯೋಗ ಅಂತ ಅನೇಕ ಪದ ಇರ್ಬೇಕು. ಯಾವ ಪದಕ್ಕೆ ನಿಯೋಗ ಹೇಳ್ತೀಯಾ? ವಾಕ್ಯದಲ್ಲಿರುವ ಅಲ್ಲ, ವಾಕ್ಯದ 8 ಪದ ಇರುತ್ತಪ್ಪ. ಯಾವ ಪದಕ್ಕೆ ನಿಯೋಗ ಹೇಳ್ತೀಯಾ? ನಿಯೋಗವೇ ತೋರೋದಿಲ್ಲ ಅಂತ ಆಗುತ್ತೆ. ಆಮೇಲೆ ಆಗ ನಿಯೋಗವು ಒಂದು ಪದಾರ್ಥ ಅಂತಾಗಿ ಅದು ಸಾಧ್ಯ ಅಂತ ಬರುತ್ತೆ. ಏಕಪದಾರ್ಥಸ್ಯ ನಿಯೋಗ ನಿಯೋಗ ಏಕಪದಾರ್ಥಸ್ಯ ಅದು ಒಂದು ಪದಾರ್ಥಕ್ಕೆ ನಿಯೋಗವನ್ನ ಸಾಧನೆ ಮಾಡ್ಬೇಕು, ಉಂಟು ಮಾಡ್ಬೇಕು ಅಂತ ಆಗತ್ತೆ. ಅಲ್ಲ, ಆ ದೋಷ ಬಂದು ಹೋಗುತ್ತೆ ಅಂತ. ಅದೇ ಉಂಟು ಮಾಡ್ಬೇಕು ಅಂತ ಆಗ್ಬಿಡುತ್ತೆ. ಏಕಪದಾರ್ಥಸ್ಯ ನಿಯೋಗ ಸಾಧ್ಯತಾ ಯಾಕಪ್ಪ ಏಕಪದಾರ್ಥಸ್ಯನ ಯಾವುದೋ ಒಂದು ಪದಕ್ಕೆ ಆ ನಿಯೋಗ ಬಂದು ಒದಗುತ್ತೆ ಅಂತ ಆಗ್ಬಿಡುತ್ತೆ. ವಾಕ್ಯದಲ್ಲಿ ಒಂದು 10 ಪದ ಇದೆ, ಹೇಳಕ್ಕೂ ಬರಲ್ಲ. ಯಾವುದೋ ಒಂದಕ್ಕೆ ನಿಯೋಗ ಅಂತ ಇಟ್ಕೊಂಡು ಅದನ್ನೇ ಸಾಧಿಸ್ಬೇಕಾಗ್ಬಿಡುತ್ತೆ. ತಿಳ್ಕೊಳ್ಳಿ. ಹಾಗೆಯೇ ವಿಶಿಷ್ಟ ವಿಷಯ ಏನ್ ಮಾಡಿದ್ರೆ ಒಂದು ಗೊತ್ತಾದ ವಿಷಯದ ಇಂಥ ವಿಷಯಕ್ಕೆ ನಿಯೋಗ, ಈ ವಿಷಯದ್ದು ನಿಯೋಗ ಅಂತ ಹೇಳಲ್ಲ. ಯುನೀಕ್ ಆಗಿರ್ತಕ್ಕದ್ದಾದ ವಿಷಯವನ್ನು ಇಟ್ಕೊಂಡು ನಿಯೋಗವನ್ನು ತೋರ್ಬರುವುದೇ ಇಲ್ಲ. ಒಂದು ಅಸಾಧಾರಣ ವಿಷಯವಾಗಿ ನಿಯೋಗವೆಂಬುದು ತೋರ್ಬರುವುದೇ ಇಲ್ಲ. ಇಂಥ ವಿಷಯದ್ದು ನಿಯೋಗ, ಒಂದು ವಿಷಯ ಯಾವ್ದು ನಿಯೋಗ, ಹೇಗೆ ನಿಯೋಗ ಅಂತ ಪುಸ್ತಕ ಕೇಳಿಸಿ ನೋಡನೆ ಇದೆ. ಒಂದು ಅಸಾಧಾರಣ ವಿಷಯ ಇಟ್ಕೊಂಡು ನಿಮ್ಗೆ ಆರ್ಥಿಕಲ್ ಎಲ್ಲಿಟ್ಕೊಂಡಿದ್ಯಾ ನೀನು? ನಿಮ್ಗೆ ಆರ್ಥಿಕ ಕೊಟ್ಟಲ್ಲ ಎಲ್ಲಿಟ್ಟಿದ್ಯಾ?
ಹೌದಾ ನಾನು ಕಾಣೇನಪ್ಪ ನೀನು ರೂಮ್ ಬಿರು ಸಿಗಲ್ಲ ಎಲ್ಲೂ ಆರ್ಟಿಕಲ್ ನಮ್ಮ ಪಡಿಸ್ಕೊಳ್ತಾನೆ ಹಾ ಕನ್ನಡ ಆಟಕ ಒಂದು ಅಂಕಿ ಇರುತ್ತಲ್ಲ ಏನಕ್ಕೆ ಅಂಕಿ ಕೊಡು ನೀನು ಅಂಕಿದಳ ನೀವು ಸರಿಗಿದ ಜೋಶಿ ಗಿಡ ಡಿಸ್ಕೌಂಟ್ ಕೊಡ್ತೀರಲ್ಲ ಅವ 2000 ಮುಗಿನಳ ಡಿಸ್ಕೌಂಟ್ ಇಲ್ಲ ಕೊಡೋದು ಇದನ್ನ ಕೇರ್ ಜೊತೆಗೆ ಒಂದು ಕೊಡೋಣ ಇಲ್ಲ ಹಂಗಿಲ್ಲ ತಾತಾಧನ ಇದೆ ಇಲ್ಲ ತಾತಾಧನ ಇಲ್ಲ ಹಂಗೆ ಅದೇ ಒಂದು ಬರ್ಮಡ ಇದು ಒಂದ್ ಕಡೆ ಸೇರು ಬರ್ಮಡ ಇದು ಯಾಕೋಳ್ತಾರೆ ಎಷ್ಟೊಂದ್ ದಿನ ಆಯ್ತು ಗುರುಗಳು ಬರ್ಮಡ ಬಂದ ಆಯ್ತಾನಯ್ಯ ಏನೋ ಒಂದು ಅಸಾಧಾರಣ ವಿಷಯದ್ದಾಗಿರ್ತಕ್ಕಂಥ ನಿಯೋಗ ತೋರ್ ಬರೋದಿಲ್ಲ ಆಮೇಲೆ ಒಂದು ಪದಾರ್ಥಕ್ಕೆ ಏಕಪದಾರ್ಥಸ್ಯ ಒಂದು ಪದಾರ್ಥಕ್ಕೆ ನಿಯೋಗವು ಸಾಧಿಸಬೇಕಾದದ್ದು ಎಂದು ಆದೀತು ಯಾವುದೋ ಒಂದು ಪದಾರ್ಥಕ್ಕೆ ನಿಯೋಗ ಸಾಧಿಸಬೇಕು ಅಂತ ಯಾವ್ದಾದ್ರು ಒಂದು ಪದಾರ್ಥ ನಿಯೋಗ ಬಂದು ಹೋಗುತ್ತೆ ಅನ್ನೋ ದೋಷ ಬಂದು ಹೋಗುತ್ತೆ ಒಟ್ಟು ವಾಕ್ಯಾರ್ಥ ನಿಯೋಗ ಆಗಲ್ಲ ಯಾವುದೋ ಒಂದು ಪದಾರ್ಥಕ್ಕೆ ನಿಯೋಗ ಅಂತ ಆಗುತ್ತೆ ವಾಕ್ಯಾರ್ಥ ನಿಯೋಗ ಅಂತ ನಾವು ಹೇಳೋದು ಒಂದು ಪದಾರ್ಥದ ನಿಯೋಗ ಆಗ್ಬಿಡುತ್ತೆ ಅವಾಗ ನಿಯೋಗವು ಏಕಪದಾರ್ಥಸ್ಯ ಅಂದರೆ ಒಂದೇ ಪದಾರ್ಥವು ಕರ್ತವ್ಯವೆಂದು ಅರ್ಥವಾದೀತು ಅದು ಇಷ್ಟವಲ್ಲ ನಿಯೋಗ ಅನ್ನೋದು ಒಂದು ಪದಾರ್ಥ ಅಂತಾಗಿ ಖಾದ್ಯ ಮಾಡ್ಬೇಕು ಅಂತ ಆಗತ್ತೆ ಅಂತ ಇಲ್ಲ ಇಲ್ಲ ಒಂದೇ ಪದಾರ್ಥವು ಕರ್ತವ್ಯ ಎಂಬ ಅರ್ಥವಾದೀತು ಅಂದ್ರೆ ಅದೇ ನಿಯೋಗ ಅಂತ ಅದು ಇಷ್ಟವಿಲ್ಲ ಅಂದ್ರೆ ನಿಮಗೆ ಇಷ್ಟವಿಲ್ಲ ಒಂದೇ ಪದಾರ್ಥವು ಕರ್ತವ್ಯ ಎಂದು ಅರ್ಥವಾದೀತು ಅದೇ ನಿಯೋಗ ಯಾವುದೋ ಒಂದು ಪದಾರ್ಥ ಅನ್ನೋದೇ ನಿಯೋಗ ಅಂತ ಬಂದು ಓದ್ಬಿಡುತ್ತೆ ಹಾಗೆ ಅನಿಷ್ಟಪತ್ತಿ ಏಕಪದಾರ್ಥಸ್ಯ ನಿಯೋಗತ್ವಂ ಅಂತ ನಿಯೋಗತ್ವಂ ಏಕಪದಾರ್ಥಸ್ಯ ಸಾಧ್ಯತಾಂ ಬರ್ಕೊಟ್ರಾ ನಿಯೋಗವು ಒಂದೇ ಪದಾರ್ಥದಿಂದ ಸಾಧ್ಯವಾದ್ರಿಂದ ಆಗಬರುತ್ತೆ ಅಥ ಸೋಮಾದಿ ಸಂಬಂಧೆ ಯಾಗಾದು ವಿಷಯೇ ಮತಃ ಸಂಬಂಧೇನ ಸಂಬಂಧ ಗೊತ್ತಾಯ್ತಾನೆ ಈಗ ತಪ್ಪೋದು ಎಕ್ಸ್ಪರ್ಟ್ ನಿಯೋಗ ಕಸ್ತತಃ ಪೂರ್ವಂ ಸಂಬಂಧೆ ಹೇತುರುಚ್ಯತಾಂ ಈ ಸಂಬಂಧನೇ ಇಲ್ಲಿ सोमाय संबंधे त्यागादौ विषये मतः नियोगः कः ततः पूर्वं संबंधः ಸಂಬಂಧೇ हेतुः ಅದು ಯಾಗಾದಿಗಳು ಸೋಮಾದಿ ಸಂಬಂಧೇ ಯಾಗಾದವು ಸೋಮಾದಿಗಳ ಸಂಬಂಧಪಟ್ಟ ಯಾಗಾದಿಗಳ ವಿಷಯದಲ್ಲಿ ನಾವು ನಿಯೋಗವನ್ನು ಹೇಳ್ತೀವಿ ಅಂತ ಅನ್ನೋದಾದ್ರೆ ಯಾವ ಯಾಗಕ್ಕೆ ಸೋಮಾದಿಗಳ ಸಂಬಂಧ ಇದೆಯೋ ಆ ಸೋಮಾದಿಗಳ ಸಂಬಂಧವಿರುವ ಯಾಗಾದಿಗಳ ವಿಷಯದಲ್ಲಿ ನಿಯೋಗ ನಮಗೆ ಒಪ್ಪಿಗೆ ಆಗಿದೆ ನಿಯೋಗ ಎಲ್ಲಿ ಒಪ್ಪಿದೀವಿ ನಾವು ಲೋಕದಿಂದ ನಿಯೋಗ ಒಪ್ಪಿಲ್ಲ ಸೋಮಾದಿಗಳ ಸಂಬಂಧ ಸೋಮ ಪಶು ಆಡು ಒಂದು ತುಪ್ಪ ಇವುಗಳ ಸಂಬಂಧವಿರುವಂತಹ ಯಾಗಾದಿಗಳ ವಿಷಯದಲ್ಲಿ ನಿಮ್ಮ ನಿಯೋಗವು ಒಪ್ಪಿಗೆ ಆಗಿದೆ ಎಂದು ಹೇಳುವುದಾದರೆ ಬರ್ಕೊಳ್ಳಿ ಸೋಮಲತೆ ಅಂತ ಸೋಮಲತೆಯೇ ಮುಂತಾದವರೊಡನೆ ಸಂಬಂಧವಿರುವ ಯಾಗಾದಿಗಳ ವಿಷಯದಲ್ಲಿ ಆಮೇಲೆ ಅಂತ ಅನ್ನೋದಾದರೆ ಅಂತ ನಿಯೋಗ ಮತಃ ಇದು ಚೇತ್ ನಿಯೋಗವು ಮತವಾಗಿದೆ ಎಂದು ಅನ್ನೋದಾದರೆ ವಿಷಯದಲ್ಲಿ ಯಾಗಾದಿ ವಿಷಯದಲ್ಲಿ ನಿಯೋಗವು ಮತವಾಗಿದೆ ಎಂದರೆ ಇವಾಗ ಅದರಲ್ಲಿ ಯಾವುದು ಮೊದಲು ನಿಯೋಗವೋ ಮೊದಲು ಸೋಮಾದಿ ಸಂಬಂಧವೋ ಸಂಬಂಧದ ವಿಷಯದಲ್ಲಿ ಸೋಮಾದಿಗಳು ಬಂದ್ಮೇಲೆ ಯಾಗ ಬರುತ್ತೋ ಯಾಗಾದಿ ಬಂದ್ರೆ ಸೋಮಾದಿಗಳು ಬರುತ್ತೋ ಅಲ್ವಾ नियोगान्वय से पहले
ಸೋಮ ಯಾಗಕ್ಕೆ ಸಂಬಂಧ ಹಾ ಸೋಮಕ್ಕೋ ಸೋಮಕ್ಕೆ ಮುಂಚೆ ಸಂಬಂಧವೋ ಯಾಗಕ್ಕೆ ಮುಂಚೆ ಸಂಬಂಧವೋ ನಿಯೋಗಕ್ಕೆ? ಸೋಮ ಆದ್ಮೇಲೆ ಯಾಗವೋ, ಯಾಗ ಆದ್ಮೇಲೆ ಸೋಮ. ನಿಯೋಗ ಕಹ ತತಃ ಪೂರ್ವಂ ಸಂಬಂಧೆ ಕಹ ಹೇತು. ಆ ಸಂಬಂಧದ ವಿಷಯದಲ್ಲಿ ಯಾವ್ದು ಮೊದಲಾದದ್ದು ಯಾವುದು ಹೇತು ಎಂಬುದನ್ನು ಹೇಳಿರಿ. ಹೇತು ಅಂದ್ರೆ ಕಾರಣ. ಆ ಸಂಬಂಧಕ್ಕೆ ಯಾವುದು ಮೊದಲು ಕಾರಣ ಎಂಬುದನ್ನು ಹೇಳಿರಿ ಅಲ್ವಾ? ಆ ಸಂಬಂಧದ ವಿಷಯದಲ್ಲಿ ಯಾವುದು ಮೊದಲಾದ ಕಾರಣವು ಎಂಬುದನ್ನು ಹೇಳಿರಿ. ಯಾವ ಸಂಬಂಧದಲ್ಲೇ? ಯಾಗದಿಂದ ಸೋಮವೋ, ಸೋಮದಿಂದ ಯಾಗವೋ ಅಂತ. ಸೋಮಾದಿಗಳ ವಿಷಯದಲ್ಲಿ ನಿಯೋಗ ಬರುತ್ತೆ ಅಂದ್ರೆ ನಿಯೋಗ ಆದ್ಮೇಲೆ ಯಾಗ ಇವ್ರು ಹೇಳ್ತಿರೋದು ಸೋಮ ಯಾಗ ಈ ಪದಗಳಿಗೆ ಸಂಬಂಧ ಆಗ್ತದೆ. ಅಲ್ಲ, ನಿಯೋಗಕ್ಕೆ ಆಗ್ಬೇಕಲ್ಲ. ನಿಯೋಗಕ್ಕೂ ಸೋಮ ಯಾಗಾದಿಗಳು ಸಂಬಂಧ. ಏನ್ ತೋಳ್ತಿದ್ದಾರೆ ಅಂದ್ರೆ ನಿಯೋಗ ವಾಕ್ಯದಿಂದ ಪೂರ್ತಿ ವಾಕ್ಯದಿಂದ ಯಜ್ಞಕ್ಕೆ ಸಂಬಂಧ ಆಗುತ್ತೆ ಅಂತ ನೀವು ಹೇಳಿದ್ರೆ, ಆ ವಾಕ್ಯದಲ್ಲಿರುವಂತಹ ಸೋಮ ಯಾಗ ಇತ್ಯಾದಿ ಪದಗಳಿಗೆ ಹೇಗೆ ಸಂಬಂಧ ಆಗ್ತಾ ಇದೆ ಅಂತ ಹೇಳ್ಬೇಕು. ಅದು ಯೋಗ ಆದ್ಮೇಲೆ ಬರೋದು ಹೊರತು ಆ ಪದ ಸಂಬಂಧ ಹೇಳೋದೇ ಇಲ್ಲ. ಏನಪ್ಪ ಇರ್ಲಿ, ಏನಾದ್ರು ಹೇಳ್ಕೊಳ್ಳಿ. ಈ ಶಬ್ದಾರ್ಥದ್ದು ಇಷ್ಟೇ. ಸಂಬಂಧದ ವಿಷಯದಲ್ಲಿ ಯಾವುದು ಹೇತು ಎಂಬುದನ್ನು ಮೊದಲು ಹೇಳಿರಿ. ಸೋಮಾದಿ ಸಂಬಂಧದ ಯಾಗಾದಿಯಲ್ಲಿ ನಿಯೋಗ ತಂತಿನಿ ಅಂದ್ರೆ ನಿಯೋಗ ಆದ್ಮೇಲೆ ಯಾಗಾದಿಗಳು, ಯಾಗಾದಿ ಆದ್ಮೇಲೆ ನಿಯೋಗವೋ? ಅದು ಪ್ರಶ್ನೆ. ನಿಯೋಗದಿಂದ ಯಾಗಾದಿಗಳು ಗೊತ್ತಾಗತ್ತೋ, ಯಾಗಾದಿಗಳಿಂದ ನಿಯೋಗ ಗೊತ್ತಾಗತ್ತೋ? ಅದಕ್ಕೆ ಮುಂಚೆ ಸಂಬಂಧವಿರುವುದಕ್ಕೆ ಕಾರಣವೇನು ಹೇಳ್ಬೇಕು. ನಿಯೋಗಕ್ಕೂ ಯಾಗಕ್ಕೂ ಸೋಮಾದಿ ಸಂಬಂಧವಾದ ಯಾಗಾದಿಗಳಲ್ಲಿ ನಿಯೋಗಕ್ಕೆ ವಿಷಯ ಇದೆ ಅಂದ್ರೆ ನಿಯೋಗದಿಂದ ಸೋಮಾದಿ ಯಾಗ ಸಂಬಂಧ ಪಡ್ಕೊಂಡು ಯಾಗದಿಂದ ನಿಯೋಗ ಸಂಬಂಧ ಪಡುತ್ತೋ ಅಂತ ಹೇಳಿ ಅಂತ ಇದ್ದಾರೆ. ಅನ್ಯೋನ್ಯಾಶ್ಯ ಆಗತ್ತಾ? ಪದಗಳ ಚರ್ಚೆಯನ್ನು ನಡೀತಿದ್ದೀವಿ ಇಷ್ಟೊತ್ತು. ಹೌದು. ಅಲ್ಲ, ವಿಷಯಕ್ಕೆ ಸೋಮ ಪದವೇ ತಾನೆ. ಅಲ್ಲ ನೀವು ಸೋಮ ಬಳ್ಳಿ ಅಂತಿದ್ದೀರಲ್ಲ. ಹಾ, ಸೋಮಲತೆ. ಆ ಸೋಮನ ಪದ ಸೋಮಲತೆಯನ್ನು ಹೇಳ್ತಾ ಯಾಗಾದಿಗೆ ಸಂಬಂಧ ಪಡುತ್ತೆ ಅಂತ ಅನ್ನೋದಾದ್ರೆ ಸೋಮಲತೆ ಅಂತ ಸೋಮ ಅಂತ ಹೇಳುತ್ತೆ. ಸೋಮನು ಸೋಮಲತೆ ಅಂತ ಅದು ಶಬ್ದ. ಅದು ಯಾಗ ಸಂಬಂಧ ಪಟ್ಕೊಂಡು ನಿಯೋಗ ಹೇಳುತ್ತೆ ಅಂದ್ರೆ ಅದು ನಿಯೋಗದಿಂದ ಸೋಮ ಲತೆ ಆಗಿ ಯಾಗ ಸಂಬಂಧ ಪಡುತ್ತೋ, ಸೋಮ ಲತೆ ಯಾಗಕ್ಕೆ ಸಂಬಂಧ ಆಮೇಲೆ ನಿಯೋಗ ಆಗುತ್ತೋ? ನಿಯೋಗ ಮುಂಚೆ ಮಾಡ್ಕೊಂಡು ಸೋಮ ಶಬ್ದದಿಂದ ಲತೆ ಅರ್ಥ ಮಾಡಿ ಯಾಗಕ್ಕೆ ಸೇರಿಸ್ತೀರೋ, ಸೋಮಲತೆ ಅಂತ ಇಟ್ಕೊಂಡು ಯಾಗ ಸಂಬಂಧ ಆಮೇಲೆ ನಿಯೋಗ ಹೇಳ್ತೀರೋ ಅಂತ ಹೇಳ್ತಾ ಇದ್ದಾರೆ. ಹೇಗೂ ನಿಯೋಗ ಅನ್ನೋದು ಇನ್ನು ಕಲ್ಪನೆ. ಅದು ನಿಯೋಗ ಎಲ್ಲೂ ಇಲ್ಲೇ ಇಲ್ಲ. ಆಯ್ತು, ಮುಂದಕ್ಕೆ ಹೋಗೋಣ. ತುಂಬಾ ಚರ್ಚೆ ಮಾಡೋದು ಬೇಡ. ಸಿದ್ಧೇ ಅಸತಿ ವಿಶಿಷ್ಟೇನ ಶಿಶಯೇಕಾದಿ ಮಿಷ್ಯತೆ ಅಥ ಕ್ರಿಯೈವ ಪಾಕ್ಕಾರ್ಯಾತ್ ಸಿದ್ಧಂ ನೋ ಯತ್ ಸಮೀಹಿತಂ. सिद्धे असति विशिष्टे न विषये कार्यं शिष्यते अथ क्रिया एव प्राक् कार्यात् सिद्धं नो यत् समीहितं. ನೋವ ನಾವ ಹತ್ತು ಶಕ್ತಿ 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 ಜನ ತಗೊಂಡ್ಬಿಡ್ತಾ ಇದ್ದಾನೆ. ಏನ್ ಶಕ್ತಿ ಬರೋದು ಗೊತ್ತಾಗಲ್ಲ. ಹಿಂದೊಂದ್ಸಲ ಶಕ್ತಿ ಬಂದಿತ್ತು, ಪದಾರ್ಥ ಶಕ್ತಿ ಅಂತ. ಶಕ್ತಿ ಪದದ ಒಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಉಂಟಾಗುತ್ತೆ ಅಂತ. ಪದದ ಶಕ್ತಿ ಅಲ್ಲ, ಏನೊಂದು ಶಕ್ತಿ ಇದೆ ಅಂತ ಹಿಂದೆ ಬಂದಿತ್ತು, ಆರಂಭದಲ್ಲಿ ಬಂದಿತ್ತು. ಆ ಶಕ್ತಿವಾದ ಬೇರೆ, ಈ ಶಕ್ತಿವಾದ ಬೇರೆ. ವಿಶಿಷ್ಟ ಬೀಳದೇ ಇದ್ದಾಗಲೂ ಸಿದ್ಧವಾಗತ್ತೆ ಎಂದಾದರೆ ಅಸತಿ ವಿಶಿಷ್ಟೆ ನ ವಿಷಯ ಕಾರ್ಮಿಕಿ. ವಿಶಿಷ್ಟೆ ಸಿದ್ಧೆ ಅಲ್ಲ, ಅಸತಿ ಸಿದ್ಧೆ ಎರಡು ಏನಕ್ಕೆ ಸಿದ್ಧವಾದರೂ ಅಸಿದ್ಧವಾದ ಅರ್ಥ ಮಾಡಿದಾರ. ಸಿದ್ಧೆ ಅಸತಿ, ಸಿದ್ಧವಾಗದೆ ಹೋದರೆ ವಿಶಿಷ್ಟೇ ವಿಷಯ ಕರೆಕ್ಟು. ಸಿದ್ಧವಾಗಿಲ್ಲ ಅಂತಾದರೆ ಒಂದು ವಿಶಿಷ್ಟವಾದ ಕಾರ್ಯದಲ್ಲಿ ವಿಶಿಷ್ಟವಾದ ವಿಷಯದಲ್ಲಿ ಕಾರ್ಯವೆಂಬುದೇ ಹೊಂದಿಲ್ಲ. ಸಿದ್ಧವೇ ಆಗದೆ ಹೋದರೆ ಯಾವುದೋ ನಿಯೋಗವೂ ಸಿದ್ಧವಾಗಿಲ್ಲ, ಸೋಮಲತ ಇದಕ್ಕೆ ಸಂಬಂಧ ಸಿದ್ಧವಾಗಿಲ್ಲ ಅಂತ ಆದರೆ ಒಂದು ವಿಶಿಷ್ಟವಾದ ವಿಷಯದಲ್ಲಿ
ಕಾರ್ಯ ಅನ್ನೋದು ಸೋಮವನ್ನು ಎಲ್ಲಿ ಕಾರ್ಯ ಮಾಡ್ಬೇಕು? ನಿಯೋಗದಿಂದ ಸೋಮಾದಿಯ ಸಂಬಂಧ ಮಾಡ್ತೀರೋ, ಸೋಮಾದಿ ಯಾಗ ಸಂಬಂಧ ನಿಯೋಗ ಮಾಡ್ತೀರೋ? ಇದು ಸಿದ್ಧ ಮಾಡದೆ ಹೋದರೆ ಸಿದ್ಧೇ ಅಸತಿ, ಸಿದ್ಧವಾಗಿಲ್ಲ ಅಂತ ಆದರೆ ಆಗ ವಿಶಿಷ್ಟೇ ವಿಷಯ, ಒಂದು ಗೊತ್ತಾದ ವಿಷಯದಲ್ಲಿ ಕಾರ್ಯ ಮಾಡುವುದು ಬರೋದೇ ಇಲ್ಲ. ಉದಾಹರಣೆ ಯಾವ ತರ ಅಂದ್ರೆ ಅಲ್ಲ, ಇವಾಗ ಒಂದು ಇಟ್ಕೊಂತಾನೆ ಒಂದು ಕೆಲಸ ಮಾಡ್ಬೇಕು. ನೀವು ನಿಯೋಗ ಇಟ್ಕೊಂಡು ಸೋಮಲತೆ ಯಾಗ ಸಂಬಂಧ ಹೇಳ್ತಿದ್ದೀರೋ, ಸೋಮಲತೆ ಯಾಗ ಅಂತ ನಿಯೋಗ ಹೇಳ್ತಿರೋ? ಯಾವ್ದೊಂದು ಸಿದ್ಧಪಡಿಸ್ಬೇಕು. ಈ ಸೋಮಲತೆಯನ್ನು ಯಾಗವನ್ನು ಇಟ್ಕೊಳ್ಳದೆ ನಿಯೋಗ ಹೇಳಕ್ಕಾಗಲ್ಲ, ನಿಯೋಗವನ್ನು ಇಟ್ಕೊಳ್ಳದೆ ಸೋಮಲತೆ ಯಾಗವನ್ನು ಹೇಳಕ್ಕಾಗಲ್ಲ. ಈಗ ಯಾವ್ದು ಇಟ್ಕೊಳ್ಳದೆ ಹೇಳ್ತೀರಿ ಅಂದ್ರೆ ಅದು ಹೇಳ್ತಾರೆ ಅಸತಿ ಸಿದ್ಧ. ಯಾವುದೂ ಸಿದ್ಧವಾಗಿಲ್ಲ ಅಂತ ಆದ್ರೆ ಅವ ವಿಶಿಷ್ಟವಾದ ಕಾರ್ಯದಲ್ಲಿ, ವಿಶಿಷ್ಟವಾದ ವಿಷಯದಲ್ಲಿ, ಗೊತ್ತಾದ ವಿಷಯದಲ್ಲಿ ಮಾಡ್ಬೇಕು ಅನ್ನೋದೇ ಬರೋದಿಲ್ಲ ಅವಾಗ. ಅಲ್ಕೋ, ಸಿದ್ಧವಾಗಿಲ್ಲವಾದರೆ ಇದು ಸಂಬಂಧವು ಸಿದ್ಧವಾಗಿಲ್ಲವಾದರೆ, ಸಂಬಂಧವು ಸಿದ್ಧವಾಗಿಲ್ಲವೆಂದಾದರೆ, ಸಂಬಂಧವು ಸಿದ್ಧವಾಗಿಲ್ಲವೆಂದಾದರೆ ಒಂದು ಗೊತ್ತಾದ ವಿಷಯದಲ್ಲಿ ಇವರು ಸಿದ್ಧೇ ವಿಷಯ ಅಂತ ಮಾಡ್ತಾರೆ. ಸಿದ್ಧೇ ವಿಷಯ ಇಲ್ವಲ್ಲ? ಅದೇ ವಿಶಿಷ್ಟೇ ವಿಷಯ. ಸಿದ್ಧೇ ವಿಶಿಷ್ಟೇ ವಿಷಯೇ ಅಸತಿ ಕಾರ್ಯಮಿಷ್ಯತೆ. ಅದೆಲ್ಲ ಒಂದೇ. ಅಲ್ಲ, ವಿಶಿಷ್ಟವಾದ ಸಿದ್ಧ ವಿಶಿಷ್ಟ ವಿಷಯ ಇಲ್ಲವಾದರೆ ವಿಷಯ ಅಂದ್ರೆ ಹೋಮವೇ, ಯಜ್ಞವೇ. ಯಜ್ಞವೇ ಸಿದ್ಧವಾದ ವಿಶಿಷ್ಟವಾದ ವಿಷಯ. ಏನ್ ಬೇಕಂದ್ರ ಸಂಬಂಧವು ಸಿದ್ಧವಾಗಿಲ್ಲವಾದರೆ, ಸಿದ್ಧವಿಲ್ಲವೆಂದಾದರೆ ಒಂದು ಗೊತ್ತಾದ ವಿಷಯದಲ್ಲಿ ಮಾಡಬೇಕು ಎಂಬುದೇ ಬರುವುದಿಲ್ಲ. ಆ ವಾಕ್ಯ ಬರ್ಕೊಳ್ಳಿ. ಸಿದ್ಧೇ ಅಸತಿ ಏನ್ ಬಂದಾರೆ? ಸಿದ್ಧವಿಲ್ಲವಾದರೆ ಏನ್ ಸಿದ್ಧವಿಲ್ಲವಾದರೆ? ಅದೇ ಇದು ವಿಷಯ ಸಿದ್ಧೇ ವಿಷಯೇ ಅಸತಿ, ವಿಶಿಷ್ಟೇ ಸಿದ್ಧೇ ವಿಷಯೇ ಅಸತಿ. ವಿಶಿಷ್ಟವಾದ ಸಿದ್ಧವಾದ ವಿಷಯ ಇಲ್ಲ. ಹಾಗೆ ಬರೋದು. ಇನ್ನೊಂದು ವಾಕ್ಯ ಬರುತ್ತೆ, ವಿಶಿಷ್ಟವಾದ ಸಿದ್ಧವಾದ ವಿಷಯವೇ ಇಲ್ಲವಾದರೆ. ಯಾವ್ದು ಸಿದ್ಧ ವಿಷಯ ಅಂದ್ರೆ ಸೋಮಿಯಾಗವೆ. ಅದೇ ವಿಶಿಷ್ಟವಾದ ಸಿದ್ಧವಾದ ವಿಷಯವೇ ಇಲ್ಲವಾದರೆ ಕಾರ್ಯ ಇಷ್ಯತೆ, ಕಾರ್ಯವೆಂಬುದೇ ಮಾಡಬೇಕಾದದ್ದು ಯಾಗ ಎಂಬುದೇ ನಿಯೋಗ ಎಂಬುದೇ ಹೊಂದುವುದಿಲ್ಲ. ಇವಾಗ ವಿಶಿಷ್ಟವಾದ ಕಾರ್ಯವೆಂಬುದು ನಿಯೋಗವೆಂಬುದೇ ಹೊಂದುವುದಿಲ್ಲ, ಇಷ್ಟವಾಗುವುದಿಲ್ಲ. ಕ್ರಿಯವ ಕಾರಕ ಅಂತ ಬಿಡ್ದಲ್ಲ, ಕ್ರಿಯವ ಕಾರಕ ಅಂತ ಬೌದ್ಧರಿಗೂ ಹೇಳಿದ್ರು ನಮ್ಮ ಪಕ್ಕದಲ್ಲಿ. ಕಾರ್ಯಪ್ರಾಕ್ರಿಯೈವ ಸಿದ್ಧಂ ಅಲ್ಲ, ಕ್ರಿಯೈವ ಪ್ರಾಕಾರ್ಯಾದ್ ಯದಿ ಸಿದ್ಧಂ. ಕಾರ್ಯಕ್ಕಿಂತ ಕ್ರಿಯೆ ಹಾಕಿ ಸಿದ್ಧವಾಗುತ್ತೆ. ಅಲ್ಲ, ಒಂದ್ ವೇಳೆ ಹಾಗಾದ್ರೆ ಅದು ನಮ್ಮ ಪಕ್ಷಕ್ಕೆ ಅದು ಒಪ್ಕೇನೆ ಅಂತ. ಅಲ್ಲ, ಕ್ರಿಯೆಗಿಂತ ಮುಂಚೆ ಕಾರ್ಯ ಸಿದ್ಧ ಆಗುತ್ತೆ, ಕಷ್ಟ ಆಗ್ಬೇಕಲ್ಲ. ಕಾರ್ಯ ಅಂದ್ರೆ ನಿಯೋಗಕ್ಕಿಂತ ಮುಂಚೆ ಅಂತ, ಕ್ರಿಯೆಯಿಂದಾನೇ ಅದು ಸಿದ್ಧಿಸೋದಾದ್ರೆ ಆ ವಾಕ್ಯಾರ್ಥ. ಕ್ರಿಯೆಯಿಂದಾನೇ ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಅನ್ವಯ ಆಗ್ಬಿಟ್ಟು ಅದು ತನ್ನರ್ಥ ತಿಳಿಸ್ಕೊಟ್ಟು ಆ ವಿಷಯದಲ್ಲಿ ತೊಡಗಿಸಿದ್ರೆ ಅಲ್ಲ, ಅವಾಗ ನಿಯೋಗಕ್ಕಿಂತ ಮುಂಚೆನೆ ಅದು ತಿಳಿಸ್ಕೊಡ್ತು ಅಂತ ಆಗ್ಬಿಟ್ಟು. ಹೌದು, ನಿಯೋಗಕ್ಕಿಂತ ಮುಂಚೆಯೇ ಕ್ರಿಯೆ ಸಿದ್ಧವಾದರೆ ಅಂತ. ಹೌದು, ಅದು ನಿಯೋಗ ಬೇಕಿಲ್ಲ ಅವಾಗ. ಹೌದು, ಅವಾಗ ನಮ್ಮ ಪಕ್ಷನೇ ಬಂದು ಹೋಗುತ್ತೆ, ನಮ್ಗದು ಇಷ್ಟಾನೆ ಅಂತ. ಪ್ರಾಕ್ ಅಂದ್ರೆ ನಿಯೋಗ ಪ್ರಾಕ್, ಕ್ರಿಯೆಯ ನಿಯೋಗಾತ್ ಪ್ರಾಕ್, ಕಾರ್ಯಾತ್ ಪ್ರಾಕ್ ಅಂತ ಮಾಡಿದ್ದಾರೆ. ಕಾರ್ಯ ಅಂದ್ರೆ ನಿಯೋಗವೇ. ಆಗ್ಬೇಕು. ನಿಯೋಗಕ್ಕಿಂತ ಮುಂಚೆ ಕ್ರಿಯೆ ಸಿದ್ಧವಾಗಿಬಿಟ್ಟರೆ ಇದು ಏನರ್ಸೋಪ. ನಾವು ಏನು ಇಷ್ಟಪಟ್ಟಿದ್ವೋ ಅದೇ ಅದೇ ಸಿದ್ಧಾಂತ ಆಗ್ಬಿಡುತ್ತೆ. ಸಮೀಹಿತಂನ ಅಪೇಕ್ಷೆ ಇಷ್ಟಂ ಅಂತ. ಯದಸ್ಮಾಭಿಃ ಇಷ್ಟಂ ತದೇವ ಅಮೀಹಿತಂ ಸ್ಯಾತ್. ನಮಗೆ ಯಾವ್ದು ಇಷ್ಟವೋ ಅದೇ ನಿಲ್ಲು ನೆಲೆ ಅದೇ ಸಿದ್ಧಾಂತ ಆಗುತ್ತೆ, ಅದೇ ಕೂತ್ಕೊಂಡ್ಬಿಡುತ್ತೆ. ಏನು ಅಂದ್ರೆ ಈ ತರ ಪದಾರ್ಥದ ಮನೆ ಅನ್ವಯವಾಗುವ ಪದಾರ್ಥದಲ್ಲಿ ಪದಗಳಿಗೆ ಶಕ್ತಿ ಇದೆ ಅನ್ನೋದು ಸಿದ್ಧಾಂತ. ಹಾಗೆ ಪ್ರತಿಯೊಂದು ಪದಗಳಿಗೂ ಇನ್ನೊಂದು ಪದಾರ್ಥಗಳೊಡನೆ ಅನ್ವಯ ಆಗುವ ಶಕ್ತಿ ಇದೆ.
ಅದು ನಮ್ಮ ಸಿದ್ಧಾಂತ. ಅಂದ್ರೆ ವಾಕ್ಯದಲ್ಲಿರುವ ಪ್ರತಿಯೊಂದು ಪದಗಳಿಗೂ ಇನ್ನೊಂದು ಪದಗಳನ್ನೇ ಅನ್ವಯವಾಗುವ ಸಾಮರ್ಥ್ಯವಿದೆ ಎಂದು ನಮ್ಮ ಸಿದ್ಧಾಂತ. ಅದು ಇದು ಬರುತ್ತೆ ಅಂತ. ಅಯೋಧ್ಯಾಧಿಪತಿಯಾದ ದಶರಥ ಮಹಾರಾಜ ಗಂಗಾ ತೀರದಲ್ಲಿ ಹಸುಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೆ ಅನ್ನೋ ಪದವಿದೆ. ದಾನ ಮಾಡುತ್ತಾನೆ ಪದವಿಗೆ ಇದರೊಳಗೆ ಅನ್ವಯವಿದೆ ನಾವು ಹೇಳ್ತೀವಿ. ಏನಾಯ್ತು ಅವ್ನಿಗೆ ಭಯಂಕರ ಹಾಡು ಬಲ ಪಡ್ಕೊಂಡ್ಬಿಡ್ತಾನೆ. ಬಹಳ ಕಷ್ಟ. ಹಾ, ಯೋಗಕ್ಕಿಂತ ಮೊದಲೇ ಕ್ರಿಯೆ ಸಿದ್ಧವಾದರೆ ನಾವು ಏನು ಇಷ್ಟಪಡುತ್ತೀವೋ ಅದೇ ಇನ್ನು ಎರಡನೇ ವಾಕ್ಯ ಬಂದಿಲ್ಲ. ಸಂಬಂಧವು ಸಿದ್ಧವಾಗಿಲ್ಲವಾದರೆ ಒಂದು ಗೊತ್ತಾದ ವಿಷಯ ಅಲ್ವೋ ಅಸತಿ ವಿಷಯ ಹೇಳಿದ ಬರ್ಕೊಳ್ಳಿಲ್ವಾ? ಕಿರಣ ಹೇಳಿಲ್ವಾ? ಸಂಬಂಧವು ಸಿದ್ಧವಾದ ಸಂಬಂಧ ವಿಷಯ ಬಿಡಿ, ಸಂಬಂಧ ಬಿಟ್ಟು ಇನ್ನು ಮುಂದೆ ಯಾಕೆ ಬಿಡಿ. ಹಾ, ಅದು ವಿಶಿಷ್ಟವಾದ ವಿಷಯವಿಲ್ಲವಾದರೆ ಯೋಗವೆನ್ನುವುದು ಇಷ್ಟವಾಗುವುದು. ಹಾ, ಅದು ಬರ್ಕೊಳ್ಳಿ. ಹಿಂದೆ ಬ್ರಾಕೆಟ್ ಹಾಕ್ಬಿಡಿ, ಸಂಬಂಧವು ಬ್ರಾಕೆಟ್ ಹಾಕ್ಬಿಡಿ. ವಿಶಿಷ್ಟವಾದ ಸಿದ್ಧವಾದ ವಿಷಯವಿಲ್ಲವಾದರೆ ಹಾ ಯೋಗವೆನ್ನುವುದು ಇಷ್ಟವಾಗುವುದಿಲ್ಲ. ಹಾ, ಆಮೇಲೆ ಯೋಗ ಹಾಗಿಲ್ಲದೆ ಹಾಗಿಲ್ಲದೆ ನಿಯೋಗಕ್ಕಿಂತ ಮುಂಚೆ ಯೋಗಕ್ಕಿಂತ ಮೊದಲೇ ಕ್ರಿಯೆ ಸಿದ್ಧವಾದರೆ ನಾವು ಏನು ಇಷ್ಟಪಡುತ್ತೀವೋ ಅದೇ ಸಿದ್ಧವಾಗುತ್ತದೆ. ಕರೆಕ್ಟ್. ಸರಿ ಆಯ್ತು. ಹಾ, ತದೇತರ ತದರ್ಥಮಿತ್ಯೇವಂ ಚೈತತ್ಸಮಂಜಸಂ. ವಿಷಯೇ ಯದಿ ಕಾರ್ಯತ್ವಂ ಕಾರ್ಯಾವಗಮಪೂರ್ವಕಂ. ಸೂತ್ರ ಅಂತ ಇದೆ, ಒಂದೇ ಸೂತ್ರ ಕಣದು. ತದೇತತ್ತದರ್ಥಂ ಭವಿಷ್ಯತಿ ಶಾಬ್ರ ಭಾಷ್ಯ. ಎಷ್ಟೇ ಶ್ಲೋಕ ಅದು? 11 ಅಲ್ವಾ? ಭಾಷ್ಯಂ ಪ್ರಣಯತಿ. ತದರ್ಥಂ ಭವಿಷ್ಯತಿ. ಕಿಂ ಪದೇನ ಧರ್ಮಂ ಉಚ್ಯತೆ ಉತ ಸರ್ವೈರೇಕಮಿತಿ ಸಂವಿಹ್ಯ ಪದಿಪದಂ ಧರ್ಮಮೇದಿ ಪ್ರಾಪಯ್ಯ ಯದಾ ಏಕಸ್ಮಾದ್ ಅಪೂರ್ವಂ ತದರ್ಥಂ ಭವಿಷ್ಯತಿ. ತದಪಿ ಇತರನ್ ವಿಜಯಶಕ್ತಿ ಅರ್ಥ ಮಾಡದೆ ಒಂದು ಪದದಿಂದಲೇ ಧರ್ಮ ಸಿಕ್ಕಿಬಿಟ್ಟರೆ ಅವಾಗ ಇತರ ಪದ ಅದಕ್ಕೆ ಸೇರಿದ್ದು ಅಂತಾಗತ್ತೆ ಅಂತ. ಸದಾ ಇತರದು ತದರ್ಥಂ. ತದಾ ಅಂದ್ರೆ ನೋಡಿ, ಯದಿ ಏಕೇನ ಪದೇನ ಕಿಂ ಪದೇನ ಧರ್ಮಂ ಉಚ್ಯತೆ ಉತ ಸರ್ವೈರೇಕೈವ. ಪದಿಪದದಿಂದ ಧರ್ಮ ಹೇಳತ್ತೋ ಧರ್ಮ ಹೇಳತ್ತೋ, ಎಲ್ಲಾ ಪದಗಳು ಸೇರಿ ಅಗ್ನೋತ್ತ ಧರ್ಮವನ್ನು ಹೇಳತ್ತೋ ಅಂತ ಹೇಳಿ ಪ್ರತಿಪದಂ ಧರ್ಮಭೇದ ಇತಿ ಪ್ರಾಪಯ್ಯ. ಪ್ರತಿಯೊಂದು ಪದವೂ ಧರ್ಮಭೇದ ಹೇಳುತ್ತೆ ಅಂತ ಅಂದ್ರೆ ಅವಾಗ ಯದಾ ಏಕಸ್ಮಾದ್ ಅಪೂರ್ವ, ಒಂದು ಪದದಿಂದ ಅಪೂರ್ವ ಬಂದ್ಮೇಲೆ ಇತರ ತದರ್ಥಂ ಭವಿಷ್ಯತಿ. ಇವು ಉಳಿದು ಅದಕ್ಕಾಗಿ ಅಂತ ಆಗ್ಬಿಡುತ್ತೆ. ಒಂದು ಪದದಿಂದ ಧರ್ಮ ಗೊತ್ತಾದ್ರೆ ಉಳಿದ ಪದಗಳೆಲ್ಲ ಆ ಧರ್ಮವನ್ನು ಗೊತ್ತುಪಡಿಸಿದ ಪದಗಳಿಗಾಗಿ ಬಂದದ್ದು ಅಂತಾಗತ್ತೆ. ತದಾ ಇತರ ತದ, ಆಗ ಇನ್ನೊಂದು ಪದವು ಅದಕ್ಕಾಗಿ ಎಂಬ ಶಾಬರ ಭಾಷ್ಯವು ಆ ಪಕ್ಷದಲ್ಲಿ ಹೊಂದುತ್ತದೆ. ಬರ್ಕೋ, ತದಾ ಅಂದ್ರೆ ತದಾ ಇತರತು ತದರ್ಥಂ ಅಂತ ಪರೀಕ್ಷೆದ. ಏನ್ ಪರೀಕ್ಷೆ ಮಾಡಿದಿಲ್ಲ? ಪರೀಕ್ಷೆ ಮಾಡೇ ಇಲ್ವಾ? ತದಾ ಹಾಗೆ ತದಾ ಅಂದ್ರೆ ಆಗ ಅಂದ್ರೆ ಪ್ರತಿಯೊಂದು ಪದವು ಧರ್ಮವನ್ನು ಹೇಳುತ್ತೆ ಅಂತ ಆದ್ರೆ ಬಾಕಿ ಅದು ಯಾವ್ದು ಒಂದು ಪದ ಧರ್ಮ ಅಂತ ಹೇಳಿದ್ರೆ ಧರ್ಮ ಅಂದ್ರೆ ಅದ್ಭುತ ಧರ್ಮ ಅಂತಾರೆ. ಕರ್ಮವನ್ನು ಹೇಳೋದು ಯಾವ ಪದ ಅಂತ ಇದ್ರಲ್ಲಿ ಉಳಿದ ಪದ ಅದ್ಭುತ ಕರ್ಮಕ್ಕಾಗಿ ಬಂದ ವಾಕ್ಯಕ್ಕೆ ಪದಕ್ಕೂ ಸೇರ್ಕೊಳ್ತದೆ ಅಂತ. ಈ ಧರ್ಮ ನಾಮ ಯಾಗಕ್ಕೆ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಧರ್ಮ ಎಲ್ಲಿ ಬಂತು ಪದ? ಅಲ್ಲ ಇದರಲ್ಲಿ
ಪದೇನ ಪದೇನ ಧರ್ಮ ಉಚ್ಯತೆ ಉತ ಸರ್ವೈ ಏಕಃ ಇತಿ ಸಂದಿಹ್ಯ ಪ್ರತಿಪದಂ ಧರ್ಮಭೇದ ಇತಿ ಪ್ರಾಪಯ್ಯ. ಇದ್ರಲ್ಲಿ ವ್ಯಾಖ್ಯಾನದಲ್ಲಿ ಪದ ಪದದಿಂದಲೂ ಕರ್ಮವನ್ನು ಹೇಳುತ್ತೋ, ಒಂದು ಪದದಿಂದ ಕರ್ಮ ಹೇಳುತ್ತೋ. ಧರ್ಮ ಅಂದ್ರೆ ಕರ್ಮ, ಪ್ರತಿಪದವೂ ಹೇಳುತ್ತೆ ಅಂತ ಹೊಂದಲ್ಲ. ಒಂದು ಪದ ಹೇಳುತ್ತೆ ಅಂತ ಅಂದ್ರೆ ಬಾಕಿ ಪದದಲ್ಲಿ ಯಾತಕ್ಕೆ ಆ ಕರ್ಮಕ್ಕೆ ಪೂರಕವಾಗಿ ಬರುತ್ತೆ. ನೀವು ಹೇಳಿದಲ್ಲ ದಶರಥ ಮಹಾರಾಜ ದಾನ ಮಾಡಕ್ಕೆ ಹೇಳಿಕೆ ಅಂತ ಚೋದನಾರಕ್ಷಾರ್ಥೋ ಧರ್ಮ ಹೊಂದ್ಕೊಳ್ತೇ ಅದು ಚೋದನಾರಕ್ಷಾರ್ಥೋ ಧರ್ಮ ಅಂತ ಮಾಡ್ಬಿಟ್ಟಿದ್ದಾರೆ. ಕ್ರಿಯೆಯಲ್ಲಿ ತೊಡಗಿಸುವಂತಹ ವಾಕ್ಯಕ್ಕೆ ಧರ್ಮ ಅಂತ ಹೆಸರು. ಚೋದನೆ ಇದು ಕ್ರಿಯಾಯ ಪ್ರವರ್ತಕ ವಚನ. ಧರ್ಮ ಅಂದ್ರೆ ಅಗ್ನಿಹೋತ್ರಾದಿ ಅನುಷ್ಠಾನಕ್ಕೆ ಧರ್ಮ ಅಂತಾರೆ. ಹಾಗೆ ಬರ್ಕೊಳ್ಳಿ. ಆಗ ಉಳಿದ ಪದವು ತದರ್ಥ ಅಂದ್ರೆ ಪ್ರಧಾನ ಪದಕ್ಕಾಗಿ ಒಂದು ಧರ್ಮ ಶಬ್ದ ಕಳಿಸಿಕೊಂಡು ಯಾಗಕ್ಕಾಗಿ, ಯಾಗಾರ್ಥಕ್ಕಾಗಿ ಎಂದು ಅರ್ಥ ಮಾಡದೆ ಇದು ಹೊಂದುತ್ತದೆ. ಅದಾಯ್ತ ಸಮಂಜಸಂ. ಭಾಷ್ಯಕಾರೋ ರಾದ್ಧಾಂತೇತಿ ತದಪಿ ಇತರಾನ್ವಿತೆ ಶಕ್ತಿ ತ್ಯಂಗೀಕಾರೆ ಯುಕ್ತಂ ಸ್ಯಾನ್ ನಹಿ ಪದಾನಿ ಯೋಗ್ಯ ಅನ್ವಿತಾರ್ಥ ಅರ್ಥಾತ್ಮಕತಾಂ ವಿನಾ ಅನ್ಯಶೇಷತಾಂ ಗಚ್ಚತಿ ತಥಾ ಕಾರಕಾನ್ವಯೇಪಿ ಕ್ರಿಯಾಯಾಃ ಸ್ವಗತ ಕರ್ತವ್ಯತಾಯಾಃ ನಿಯೋಗಾಧೀನತ್ವಂ ತಸ್ಮಾತ್ ಕರ್ತವ್ಯತಾ ಆವೇಶಾದಿತಿ ಇತ್ಯತ್ರ ಉಕ್ತಂ. ಶ್ಲೋಕ ತಸ್ಮಾತ್ ಕರ್ತವ್ಯತಾವೇಶಾದಿತಿ ಏನ್ ಬೇಕಂಡ ಆಗ ಉಳಿದ ಪದವು ಧರ್ಮಶಬ್ದದಿಂದ ಕರೆಸಿಕೊಂಡಿರುವ ಧರ್ಮ ಶಬ್ದದಿಂದ ಧರ್ಮ ತದರ್ಥ ಧರ್ಮದಿಂದ ಕರೆಸ್ಕೊಂಡಿರುವಂತ ಆ ಯಾಗಕ್ಕಾಗಿ ಕರೆಸ್ಕೊಂಡು ಯಾಗಕ್ಕಾಗಿ ಎಂಬುದಾಗಿ ಯಾಗಕ್ಕಾಗಿ ಎಂಬುದು ಹೊಂದುತ್ತದೆ. ನೀವೊಂದು ವ್ಯಾಕರಣ ಬರ್ಕೋಬೇಕು. ತದೇತರ ತದರ್ಥಂ ಎಂಬುದು ಶಾಬರ ವಾಕ್ಯ ಬರ್ಕೋ. ಅದೇತರ ತದರ್ಥಂ ಎಂಬುದು ಶಾಬರ ವಾಕ್ಯ, ಶಾಬರ ಭಾಷ್ಯ ವಾಕ್ಯ. ಅದೇತರ ತದರ್ಥಂ ಭವಿಷ್ಯತಿ ಅಂತ. ಅದೇತರ ತದರ್ಥಂ ಭವಿಷ್ಯತಿ ಎಂಬುದು ಶಾಬರ ವಾಕ್ಯ. ಅದನ್ನ ಆಸಿಡಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸುರೇಶಾಚಾರ್ಯರು. ಶಬರಸ್ವಾಮಿಗಳು ಮೀಮಾಂಸಾ ಭಾಷ್ಯಕಾರರು, ಶಂಕರಾಚಾರ್ಯ ಹೇಗೆ ವೇದಾಂತ ಭಾಷ್ಯಕಾರರು, ಪತಂಜಲಿಗಳು ಹೇಗೆ ವ್ಯಾಕರಣ ಭಾಷ್ಯಕಾರರು, ಅವ್ರು ಮೀಮಾಂಸಾ ಭಾಷ್ಯಕಾರರು. 3 ಜನ ಭಾಷ್ಯಕಾರರು ಶಬರಸ್ವಾಮಿಗಳು, ಪತಂಜಲಿಗಳು, ಶಂಕರಾಚಾರ್ಯರು ಉಪನಿಷತ್ ಭಾಷ್ಯಕಾರರು, ಮೀಮಾಂಸಾ ಸೂತ್ರಕ್ಕೆ ಶಬರಸ್ವಾಮಿ ಭಾಷ್ಯಕಾರರು, ಪಾಣಿನಿ ಸೂತ್ರಕ್ಕೆ ಪತಂಜಲಿ ಭಾಷ್ಯಕಾರರು. 3 ಭಾಷೆ ಒಂದೇ ಬಹಳ ಚೆನ್ನಾಗಿದೆ ಭಾಷೆ, ಅದ್ಭುತ ಭಾಷ್ಯ, ಬಹಳ ಚೆನ್ನಾಗಿದೆ. ಶಾಬರ ಭಾಷೆಯ ಪ್ರಾಚೀನ, ಇದು ಪತಂಜಲಿ ಭಾಷ್ಯ, ಆಮೇಲೆ ಶಾಬರ ಭಾಷೆ ತುಂಬಾ ಚೆನ್ನಾಗಿದೆ. ಅದು ವಿಷಯ ಗಡಿಸು ಅದ ITBT ಓದ್ತಾ ಇರೋ ಎಲ್ಲಾ ರ್ಯಾಂಕ್ ಸ್ಟೂಡೆಂಟ್ಗಳು ಓದುವಂತ ಗ್ರಂಥ. ಅವ್ರು ಓದಿದ್ರೆ ಚೆನ್ನಾಗಿರುತ್ತೆ, ಅವ್ರು ಓದಲ್ಲ, ಅವ್ರು ಬೇಕಿದೆ. ಯಾಕೆ ದುಡ್ಡು ಬರಲ್ಲ ಇದಲ್ಲ. ಪುನಃ ಹೋಗಿ IIT ಇನ್ಸ್ಟಿಟ್ಯೂಟ್ ರಿಸರ್ಚ್ ಸೆಂಟರ್ ಸೇರ್ಕೊಂಡು ಅಲ್ಲಿ ದುಡ್ಡು ಇದು ಮಾಡಿದ್ರೆ ತಿಂಗಳ 2 ಲಕ್ಷ 3 ಲಕ್ಷ ಸಂಬಳ. ಬೆಂಚ್ಗಾರ್ಗೂ ನೋಡಬಹುದು ಗೊತ್ತಾ. ಈ ಪತಂಜಲಿ ಮಹಾಭಾಷೆ ಓದಿದ್ರೆ ಏನ್ ಸಿಗತ್ತೆ? ಶಬರಸ್ವಾಮಿ ಮಧ್ಯಾಹ್ನಕ್ಕೆ ಒಂದು ತುತ್ತು ಕೊಡ್ಬೋದು. ಯಾರ ಪಂಡಿತ ಸ್ವಾಮಿ ಭಟ್ರು ಬಂದಿದ್ದಾರೆ, ಇದು ತನ್ನ ಹಾಕಪ್ಪ, ಊಟ ಹಾಕಪ್ಪ. ಇದು ಎಲ್ಲ ದಿನಾನು ಸಿಗುತ್ತೆ ಅಂತ ಹೇಳಕ್ ಅದು ಕಷ್ಟ. ಅದಕ್ಕೆ ಅದು ITBT ಹಿಡಿಯೋರ ಕಾಲದಲ್ಲಿ ಇದು ಓದು ಗೊತ್ತಾಗ್ತದೆ. ಇವತ್ತೇ ವೇದಾಧ್ಯಯನ ಆಗಿದ್ದೀನಿ, ಆರ್ತಿ ಶುರು ಆಗಿದೆ. ಇನ್ನು ವೇದಾಧ್ಯಯನ ಬಿಡಿ ನಮ್ಗೆ ಓದೋಕೆ ಟೈಪ್ ಬರುತ್ತೋ. ಆರ್ತಿ ಮಾಡ್ರು ಬೇರೆ ಹೇಳೋಕ್ಕೂ ಭಾಷೆ ಓದೋಕ್ಕೂ ಟೈಮ್ ಇರಲ್ಲ ಗೊತ್ತಾ. ಆಮೇಲೆ ಆರ್ತಿಜ ಶುರು ಮಾಡ್ಕೊಂಡ್ಬಿಡ್ತಾರಲ್ಲ, ಸುಸ್ತಾಗ್ಬಿಡುತ್ತೆ ಮಧ್ಯಾಹ್ನಕ್ಕೆ. ಅಷ್ಟೇ ಅಲ್ಲ, ಆರ್ತಿಜ ಮಾಡ್ಕೊಂಡು ಸುಸ್ತಾಗ್ಬಿಡುತ್ತಲ್ಲ, ಮಧ್ಯಾಹ್ನ ಮಲಗೋದೇ ಆಗುತ್ತೆ. ಇಲ್ಲ ಟಿವಿ ನೋಡೋದು, ಮೊಬೈಲ್ ನೋಡೋದು, ಮಾಡಕ ಓದಕ್ಕಾಗಲ್ಲ. ಅದು ಮಂತ್ರ ಹೇಳಿ ಸುಸ್ತಾಗ್ಬಿಡುತ್ತಲ್ಲ, ಮತ್ತೆ ಹೇಳ್ಬೇಕು ಅಂತ ಅನ್ಸಲ್ಲ.
ಸರ್ವನಾಶ ಆರ್ತಿಜ್ಯ ವಿದ್ಯಾನಾಶ ನಮಗೆ ಪತಂಜಲಿ ಮಹಾಭಾರತಿಗಾರರ ಪ್ರಾಚೀನ ಅಂದ್ರೆ ಪತಂಜಲಿ ಭಾಷಿಗಾರರಿಂದ ಪದಕಾರರ ಪಡೆದಿದ್ದಾರೆ. ಪದಕಾರ ಹೌದು. ಪತಂಜಲಿ ಭಾಷೆಗೆ ಪದಕಾರ ಪ್ರಾಚೀನರ ಪದಕಾರ ತುಂಬಾ ಹಿಂದವರು. ಅವ್ರು ಬೈದ್ಬಿಟ್ರಲ್ಲ ಪದಕಾರನ್ನ. ಲಕ್ಷಣ ಅನುಸರಣೆ ಮಾಡಿದ್ರಿ ಅಂತ ಹಿಂಗ್ ಮಾಡ್ತಿದ್ಯಾ ನೀನು ಅಂತ ಹಂಗಂದೆ ಗೊತ್ತಾ. ಲಕ್ಷಣ ನಿಮ್ಮನ್ನು ಅನುಸರಣೆ ಮಾಡಲ್ಲ, ನೀವು ಲಕ್ಷಣ ಅನುಸರಣೆ ಮಾಡ್ಬೇಕು. ಆ ಲಕ್ಷಣ ನೋಡ್ಕೊಂಡು ಮಾಡ್ಬೇಕು. ಏನ್ ಮಾಡ್ಕೊಂಡಿದ್ದೀರಿ ನೀವು? ಪದಕಾರೈ ಲಕ್ಷಣ ಮನುವರ್ತ ಪದಕಾರೈ ಲಕ್ಷಣ ಮನುವರ್ತಂ ನೀನು ಪದಕಾರ ಲಕ್ಷಣ ಮನುವರ್ತತೆ. ಲಕ್ಷಣ ಪದಕಾರ ಅನುಸರಣೆ ಮಾಡಲ್ಲ, ಪದಕಾರ ಲಕ್ಷಣ ಅನುಸರಣೆ ಮಾಡ್ಬೇಕು. ಪ್ರಕೃತಿ ಪ್ರತಿ ವಿವೇಕ ಹೊಸಿದ ನಿಂಗೆ ಯಾಕೆ ಪದ ಬಾಧಿಸಿದ ಮಾಡಕ್ ಹೋಗ್ತೀಯ ನೀನು? ಆ ಜಮಿತ್ಯ ಜಿಮ್ ಮಾಡೋ ಬೆಸ್ಟ್ ಮಾಡೇ ಇಲ್ಲ ಅವರು. ದ್ರಿ ಅಕ್ಕ ದ್ರಿಯಕ್ಕೆ ಹೋಗ್ಬಿಡು. ದ್ರಿಯಕ್ ಪ್ರತ್ಯಯ ಇದೆಯಾ? ಅಕ್ಕ ಪ್ರತ್ಯಯ ಅಲ್ಲ, ದ್ರಿಯಕ್ ಪ್ರತ್ಯಯ ಮಾಡಿದೆ. ದ್ರಿಯಕ್ ದ್ರಿಯಕ್ ಇಟ್ಕೊಳ್ಳೋದು ನೋಡ್ರಿ ಅವರು. ಇಟ್ಕೊಂಡು ಪ್ರತ್ಯಯ ಅಲ್ಲ, ಹೆಂಗ್ ಇಟ್ಕೊಳಕಾಗತ್ತೆ ಹೇಳ್ದಿದ್ರ? ನೀನೇ ಮಾಡ್ಬಿಟ್ಟಿದ್ಯಾ ಲಕ್ಷಣನ. ಉಚ್ಚಾರಣೆ ಅರ್ಥ ಹೇಳಿವಾಗ ಪೂರ್ವಾರ್ಥಕ್ಕಾಯ್ತು. ವಿಷಯೇ ಯದಿ ಕಾರ್ಯತ್ವಂ ಕಾರ್ಯಾವಗಮ ಪೂರ್ವಕಂ. ವಿಷಯೇ ವಿಷಯ ಏನು? ವಿಷಯ ಏತಿ ಸಮ ಅಲ್ಲ, ವಿಷಯ ಹಿಂದಕ್ಕೂ ಅಂತ ಇದು ಸಮಂಜಸ. ಏನ್ ಮಾಡಿದ್ದಾರೆ? ವಿಷಯದಲ್ಲಿ ಕಾರ್ಯತ್ವವಿದ್ದರೆ ಅವಾಗ ಪದಗಳಿಗೆ ಕಾರ್ಯಾವಗಮ ಪೂರ್ವಕವಾಗಿ ಆಗುತ್ತೆ. ಕಾರ್ಯಾವಗಮ ಪೂರ್ವಕಂ ಇದು ವಿಷಯೇ ಕಾರ್ಯತ್ವ. ಹಾಗೆ ಕಾರ್ಯವನ್ನು ಗೊತ್ತು ಮಾಡಿಕೊಳ್ಳುವುದರ ಮೂಲಕವಾಗಿ ಒಂದು ವೇಳೆ ವಿಷಯದಲ್ಲಿ ಕಾರ್ಯತ್ವವೆಂದಾದರೆ ಇದು ಹೊಂದುತ್ತದೆ ಬರ್ಕೊಳ್ಳಿ. ಕಾರ್ಯವನ್ನು ಗೊತ್ತು ಮಾಡಿಕೊಳ್ಳುವುದರ ಮೂಲಕವಾಗಿ, ಕಾರ್ಯವನ್ನು ಗೊತ್ತು ಮಾಡಿಸಿಕೊಡುವುದರ ಮೂಲಕವಾಗಿ ಒಂದು ವೇಳೆ ವಿಷಯದಲ್ಲಿ ಇದೆ ಎಂದಾದರೆ, ವಿಷಯದಲ್ಲಿ ಕಾರ್ಯತ್ವವಿದೆ ಎಂದಾದರೆ ಇದು ಹೊಂದುತ್ತದೆ. ಇನ್ನೊಂದ್ಸಲ ನಾನು ಇಲ್ಲೇ ಎಲ್ಲ ನಿಲ್ಸಿದ್ದೀನಿ. ನಾನು ಹಿಂದೆ ಅನುವಾದ ಮಾಡಿದ್ನಲ್ಲ, ಹಿಂದೆ ಅನುವಾದ ಮಾಡೋ ಈ ಎಲ್ಲೋ ಜಾಗ ನಿಲ್ಸಿದ್ದೇನೆ. ಆಗ ಅರ್ಥ ಆಗದೇನೆ ಗೊತ್ತಾಗ್ದೇನೆ ಸುಮ್ಮನೆ ಏನೋ ಬರೋದು ಬೇಡ ಅಂತ ನೆನೆಸ್ಬಿಟ್ಟೆ. ಅವತ್ತು ಸ್ಪಷ್ಟ ಅರ್ಥ ಆಗ್ತಾ ಇಲ್ಲ ನನಗೆ. ಕಾರ್ಯೇ ಕಾರ್ಯಾಂತರಾಭಾವ ಕಾರ್ಯಬುದ್ಧಿ ಕುತೋ ಭವೇ ತದಭಾವಾದನುಷ್ಠೇಯೋ ವಿಷಯೋಪಿ ನ ತೇ ಭವೇ. ಕಾರ್ಯವನ್ನು ಏನ್ ಇಟ್ಕೊಳ್ಳಿ ಅಂತ ಏನ್ ಅನ್ವಯ ಮಾಡಿದ್ರೆ ಉತ್ತರಾರ್ಧಕ್ಕೆ ಕಾರ್ಯಾಗಮ ಪೂರ್ವಕಂ ಯದಿ ವಿಷಯ ಕಾರ್ಯತ್ವಂ. ಅಂದ್ರೆ ನಿಯೋಗ ಮಾಡ್ಕೊಂಡು ಒಂದು ವೇಳೆ ಕಾರ್ಯ ಅದು ಹೊಂದತ್ತೆ. ಕಾರ್ಯ ಗೊತ್ತು ಮಾಡ್ಕೊಳ್ಳೋ ಮೂಲಕವಾಗಿ ಕಾರ್ಯತ್ವ ಆದರೆ ಅದು ಹೊಂದತ್ತೆ. ಸಮಂಜಸ. ಅಲ್ಲಿಗೆ ಅದನ್ನ ಎರಡು ಶ್ಲೋಕನು ಒಟ್ಟಿಗೆ ಮಾಡ್ತಾ ಇದ್ದಾರೆ. ಕಾರ್ಯೇ ಕಾರ್ಯಾಂತರ ಅಭಾವ ಕಾರ್ಯಬುದ್ಧಿ ಕುತೋ ಭವೇ. ಆ ಉತ್ತರಾರ್ಧ ಈ ಪೂರ್ವಾರ್ಧ ಸೇರಿಸ್ಕೊಂಡು ವಿಷಯ ನೀವು ಹೇಳ್ದಂಗೆನೆ ಯದಿ ಕಾರ್ಯಾವಗಮ ಪೂರ್ವಕಂ ಕಾರ್ಯತ್ವಂ ವಿಷಯೇ ಭವೇತ್ ತದಾ ಕಾರ್ಯೇ ಕಾರ್ಯಾಂತರಾಭಾವಾತ್ ಕಾರ್ಯಬುದ್ಧಿ ಕುತೋ ಭವೇತ್. ಅದೇ ತೊಂದರೆ ಮಾಡ್ಬೋದು, ಏನ್ ತೊಂದರೆ. ತದಭಾವಾದನುಷ್ಠೇಯೋ ವಿಷಯೋಪಿ ನ ತೇ ಭವೇತ್. ಕಾರ್ಯೇ ಕಾರ್ಯಾಂತರಾಭಾವಾತ್ ಕಾರ್ಯಬುದ್ಧಿ ಕುತೋ ಭವೇತ್ ತದಭಾವಾದನುಷ್ಠೇಯೋ ವಿಷಯೋಪಿ ನ ತೇ ಭವೇತ್. ಕಾರ್ಯೇ ಕಾರ್ಯಾಂತರಾಭಾವಾತ್ ಕಾರ್ಯಬುದ್ಧಿ ಕುತಃ ಭವೇತ್ ತದಭಾವಾತ್ ಅನುಷ್ಠೇಯಃ ವಿಷಯಃ ಅಪಿ ನ ಭವೇತ್. ನಿಯೋಗದಲ್ಲಿ ನಿಯೋಗ ಅಂತ ಇಲ್ವಾದ್ರಿಂದ
ನಿಯೋಗ ಬುದ್ಧಿ ನಿನಗೆ ಹೇಗೆ ತಾನೇ ಬರುತ್ತೆ. ಅದಿಲ್ಲ ಅಂತ ಆದ್ರೆ ಅನುಷ್ಠೇಯೋ ವಿಷಯೋಪಿ ನದಿ, ಅನುಷ್ಠವಾದ ವಿಷಯವೂ ನಿನ್ನ ಪ್ರಕಾರ ಸಿದ್ಧಿಸೋದಿಲ್ಲ. ಅಷ್ಟೇ. ನಿಯೋಗದಲ್ಲಿ ನಿಯೋಗಾಂತರವಿಲ್ಲವಾದ್ದರಿಂದ ನಿಯೋಗಕ್ಕೆ ನಿಯೋಗಾಂತರ ಇರಬಹುದು. ನಿಯೋಗದ ವಿಷಯದಲ್ಲಿ ಬರ್ಬೋದು ಮಕ್ಕಳ. ನಿಯೋಗದ ವಿಷಯದಲ್ಲಿ ನಿಯೋಗಾಂತರವಿಲ್ಲವಾದ್ದರಿಂದ ನಿಯೋಗ ಬುದ್ಧಿಯು ಹೇಗೆ ತಾನೇ ಬರುತ್ತದೆ. ಅದೇ ಇಲ್ಲವಾದ್ದರಿಂದ ಅನುಷ್ಠೇಯವಾದ ವಿಷಯವೂ ಕೂಡ ನಿನಗೆ ಸಿದ್ಧಿಸುವುದಿಲ್ಲ. ಸಾಕು. ಏನ್ ಸುರೇಶ್ ರಾಜನ ಹೊರಗೆ ಬಂದು ಹೇಳ್ಬೇಕಷ್ಟೇ. ಇದಕ್ಕೆ ಅರ್ಥ ಅಂತ ಬಂದಿದ್ರೆ ಸುರೇಶ್ ಅವ್ರೆ ಒಂದು 50% ಕಟ್ ಮಾಡಿ ನೀವು. ಅಲ್ಲ, ಇವತ್ತು ಔಟ್ ಆಫ್ ಡೇಟ್ ಇದು. ಹೌದು, ಎಲ್ಲ ತೆಗೆದುಬಿಟ್ಟು 3,000 ಶ್ಲೋಕ ಮುಗಿಸಿ ಅಂತ. 3,000 ಮಂತ್ರಾರ್ಥ ಮಾಡೋದು ಬೇಕು. ಮಂತ್ರಾರ್ಥ ಮಾಡೋದು ಜಾಸ್ತಿ ಇದೆ. ಅದರಲ್ಲೂ ಎಷ್ಟೊಂದು ವಾದಿಗಳನ್ನೆಲ್ಲ ಅದು ಬೌದ್ಧರಾಗ ತಗೊಳ್ತಾರೆ. ಎಲ್ಲ ಏನು ಹಾಕ್ಬೇಕಾ? ಇನ್ನು ಸದ್ಭಾವೇ ಅದಿಲ್ಲವೇ ಆದ ಮೇಲೆ ಸದ್ಭಾವ ಅದೇ ಇಲ್ಲವಾದ್ದರಿಂದ ನಿನಗೆ ಅನುಷ್ಠೇಯವಾದ ವಿಷಯವೇ ಇಲ್ಲವಾದ ಅಂತಿದೆ. ಕಾರ್ಯಬುದ್ಧಿಯೇ ಇಲ್ದಿದ್ರೆ ಅನುಷ್ಠಾನ ಮಾಡೋದು ಅನ್ನೋದು ವಿಷಯ ಇಲ್ಲ. ನಿಯೋಗವೇ ಇದ್ದಾದ್ಮೇಲೆ ಅನುಷ್ಠಾನ ಮಾಡೋ ವಿಷಯ ಅಂತ ಬರುತ್ತೆ. ನಿಯೋಗವೇ ಇಲ್ಲವಾದ ಮೇಲೆ ಅನುಷ್ಠಾನ ಮಾಡಬೇಕಾದ ವಿಷಯವೇ ಇರುವುದಿಲ್ಲ, ನನಗೆ ಸಿದ್ಧಿಸುವುದಿಲ್ಲ. ಕಾರ್ಯಾರ್ಥತಾ ತತಶ್ಚೇಷ್ಟಾ ಹೀಯೇತಾನುಷ್ಠಿತಿಂ ವಿನಾ ಅನುಷ್ಠಿತಾಲ ಅನುಷ್ಠಿತಿಂ ಅನುಷ್ಠಿತಿ ಅನುಷ್ಠ ಮಾಡುವಿಕೆ. ಅಥ ಕಾರ್ಯಾಂತರಾಭಾವೇ ತಪ್ಯಸ್ಯ ಕಾರ್ಯತ್ವಮಿಷ್ಯತೆ. ಹೀಯೇತಾನುಷ್ಠಿತಿಂ ವಿನಾ ಚೇಷ್ಟ ಅಥ ಕಾರ್ಯಾಂತರಾಭಾವೇ ಅಪಿ ಅಸ್ಯ ಕಾರ್ಯತ್ವಂ ದೃಶ್ಯತೆ. ವಿಷಯಸ್ಯಾಪಿ ಕಾರ್ಯತ್ವಂ ಅಂತ ತಗೋಬೇಕು. ಅವಾಗ ಏನಾಗುತ್ತೆ? ತತಃ ಅವಾಗ ಕಾರ್ಯಾರ್ಥತಾ ಚೇಷ್ಟಾ ಅನುಷ್ಠಿತಿಂ ವಿನಾ ಕಾರ್ಯಾರ್ಥತಾ ಚೇಷ್ಟಾ ಇದು ಹೀಯೇತ. ಅನುಷ್ಠಾನ ಅನ್ನೋದು ಇಲ್ದೇನೆಯೇ ಕಾರ್ಯಾರ್ಥಕ್ಕಾಗಿ ಚೇಷ್ಟೆ ಎಂಬುದು ಇಲ್ಲವಾಗಲ್ಲ. ಚೇಷ್ಟಾ ಮಾಡ್ತಿದ್ದೀರಲ್ಲ, ಇಷ್ಟ ಮಾಡ್ತಾರೆ. ಕಾರ್ಯಾರ್ಥತಾ ತತಶ್ಚ ಇಷ್ಟವಾ ಮಾಡ್ತಿದ್ದಾರೆ. ಹೀಯೇತ ಅನುಷ್ಠಿತಿಂ ವಿನಾ. ಹಾಗೆ ಕರೆಕ್ಟ್ ಅದು ಹೊಂದತ್ತೆ. ಕಾರ್ಯಾರ್ಥತಾ ತತಶ್ಚ ಇಷ್ಟ. ಅನುಷ್ಠಾನವಿಲ್ಲದೇನೆಯೇ ಕಾರ್ಯಕ್ಕಾಗಿ ಎಂಬುದು ಇಷ್ಟವಾಗ್ಬಿಡುತ್ತೆ. ಏನ್ ಮಾಡಿದ್ದಾರೆ? 13 ಹಾ ಚೇಷ್ಟ ಬೇಡ. ತತಃ ಕಾರ್ಯಾರ್ಥತಾ ತತಃ ಚ ಇಷ್ಟ ಅನ್ನೋದು. ಅನುಷ್ಠಾನವಿಲ್ಲದೇನೆಯೇ ಕಾರ್ಯಕ್ಕೋಸ್ಕರವಾಗಿ ಎಂಬುದು ಕಾರ್ಯಾರ್ಥವಾಗಿ ಇಷ್ಟ ಎಂಬುದು ಅದು ಹೋಗುತ್ತದೆ. ಅನುಷ್ಠಿತಿ ವಿನಾ ಕಾರ್ಯಾರ್ಥ ಅನುಷ್ಠಾನವಿಲ್ಲದೆ ನಿಯೋಗಕ್ಕಾಗಿಯೇ ಯಾಗ ಎಂಬುದು ನಿನಗೆ ಇಷ್ಟವಾದದ್ದು ತಪ್ಪಿ ಹೋಗುತ್ತದೆ, ತಪ್ಪಿ ಹೋಗುವುದು. ಅನುಷ್ಠಿತಿ ಅನುಷ್ಠಾನವಿಲ್ಲದೇನೆಯೇ ನಿಯೋಗಕ್ಕೋಸ್ಕರ ಹೇಳಿದ್ದು ಎಂಬುದು ಇಷ್ಟವೂ ತಪ್ಪೋಗುತ್ತೆ. ಹಾಗೆ ಬರ್ಕೊಳ್ಳಿ. ಅನುಷ್ಠಾನವಿಲ್ಲದೇನೆಯೇ ಅನುಷ್ಠಾನವಿಲ್ಲದೇನೆಯೇ ನಿಯೋಗಕ್ಕಾಗಿ ಎಂದು ಕಾರ್ಯಾರ್ಥಕ ನಿಯೋಗಕ್ಕಾಗಿಯೇ ಬಂದದ್ದು ಎಂಬ ನಿನ್ನ ಇಷ್ಟವೂ ತಪ್ಪು ಹೋಗುತ್ತದೆ. ನಿಯೋಗಕ್ಕಾಗಿಯೇ ಬಂದದ್ದು ಅಂತ ಹೇಳ್ತಿದೆಯಲ್ಲ, ಅನುಷ್ಠಾನ ಮಾಡುವುದು ನಿಯೋಗಕ್ಕಾಗಿ ಬಂದದ್ದು ಎಂಬುದು ನಿನ್ನ ಇಷ್ಟ ಇದೆಯಲ್ಲ, ತಪ್ಪು ಹೋಗುತ್ತೆ.
ಇದು ಕಾರ್ಯಾಂತರವಿಲ್ಲವಾದರೂ ಕೂಡ ಇದಕ್ಕೆ ಕಾರ್ಯತ್ವವನ್ನು ಇಷ್ಟಪಡ್ತೀನಿ ಎಂದರೆ ಮುಂದೆ ತಗೋಬೇಕಲ್ವಾ? ಒಂದು ವೇಳೆ ಬೇರೆ ಕಾರ್ಯವಿಲ್ಲದೆ ಹೋದ್ದು ಯಾಗಾದಿಗಳು ಕಾರ್ಯ ಎಂದು ಹೇಳುವುದಕ್ಕೆ ಇಷ್ಟವಾದರೆ ಅವಾಗ ವಿಷಯಸ್ಯಾಪಿ ಸ್ವತಃ ಭವೇತ್ ತಥಾ. ಮಕ್ಕಳ್ರಾ ಇದಕ್ಕೆ ಕಾರ್ಯಾಂತರವಿಲ್ಲವಾದರೆ ಕಾರ್ಯಾಂತರವಿಲ್ಲವಾದರೂ ಈ ಕಾರ್ಯತ್ವ ಇದೆ ಅಂತ ಇಷ್ಟಪಡುವುದಾದ್ರೆ ನಿಯೋಗತ್ವ ಇದೆ, ಕರ್ತವ್ಯಾಂತರವಿಲ್ಲವಾದರೂ ನಿಯೋಗತ್ವ ಇದೆ ಎನ್ನುವುದಾದ್ರೆ ಕಾರ್ಯಾಂತರ ಅಂದ್ರೆ ಕಾರ್ಯಾಂತರ ನಿಯೋಗಾಂತರ ಅಲ್ಲ. ಒಂದು ಕಾರ್ಯ ಅಂದ್ರೆ ನಿಯೋಗ, ಒಂದ್ ಕಾರ್ಯಕ್ಕೆ ಕರ್ತವ್ಯ. ಕಾರ್ಯಾಂತರಾಭಾವ ಕರ್ತವ್ಯಾಂತರಾಭಾವೇಪಿ ಕಾರ್ಯತ್ವ ಮಿಷ್ಯತೆ ನಿಯೋಗತ್ವ ಮಿಷ್ಯತೆ. ನಿಯೋಗತ್ವ ಇಷ್ಟಪಡುತ್ತಿ ಅಂತಂದಾದರೆ ಮುಂದಿಷ್ಟವಾಗಿ ಸೇರ್ಕೊಳ್ತಾರೆ ಬರ್ಕಾದ್ರೆ ವಿಷಯಸ್ಯಾಪಿ ಕಾರ್ಯತ್ವಂ ಸ್ವತೇವ ಭವೇತ್ ತಥಾ. ವಿಷಯೋ ಅಕಾರ್ಯರೂಪತ್ವ ಸ್ವಸಿದ್ಧ್ಯೈ ಯದ್ಯಪೇಕ್ಷತೆ. ಹಿಂದಿಂದು ಪೂರ್ವಾರ್ಧಕ್ಕೆ ಅನ್ವಯ ಮಾಡಿ ಮುಗಿಸ್ಕೋಬೇಕು. ಇದು ಮುಂದಕ್ಕೆ ಸೇರ್ಕೊಳುತ್ತೆ ಅಲ್ಲ, ಉತ್ತರಾರ್ಧ ಮುಂದಕ್ಕೆ ಸೇರ್ಕೊಳುತ್ತೆ. ಪೂರ್ವಾರ್ಧನ ಇವಾಗ ಇದುವರೆಗೂ ಹೇಳಿದ್ರಲ್ಲ, ವಿಷಯಸ್ಯಾಪಿ ಕಾರ್ಯತ್ವಂ ಸ್ವತೇವ ಭವೇತ್ ತಥಾ ಅಲ್ಲಿಗೆ ಆಯ್ತು. ಹಾಗಾದರೆ ಕಾರ್ಯತ್ವಂ ಸ್ವತಃ ಏವ ಭವೇತ್ ವಿಷಯಃ ಕಾರ್ಯರೂಪತ್ವಾತ್ ಪ್ರಸಿದ್ಧಿ ಯದಿ ಅಪೇಕ್ಷತೆ. ಕಾರ್ಯಂ ತದಪಿ ವಿಷಯಂ ಈಕ್ಷತೆ ಅಲ್ಲಿ ಮುಂದಕ್ಕೆ ಹೋಗುತ್ತೆ. ಆವಾಗ ಸ್ವತೇವ ತಥಾ ಹಾಗಾದರೆ ತಥಾ ಸತಿ ಅಂತ ತಥಾ ಅಂದ್ರೆ ಹಾಗಾದರೆ ವಿಷಯವೂ ಕೂಡ ಕಾರ್ಯ ನಿಯೋಗದಿಂದ ಆಗಿಬಿಡುತ್ತದೆ. ವಿಷಯವು ಅಂದ್ರೆ ಇದು ಪದಾರ್ಥವು ವಸ್ತುವು ಯಜ್ಞಕ್ಕೂ ತನಗೆ ಕಾರ್ಯತ್ವ ಬಂದೋದು. ಯಜ್ಞಕ್ಕೂ ಯಜ್ಞ ಮಾಡ್ಬೇಕು ಅಂತ ಒಂದ್ಸಲ ಬಂದ್ಬಿಡುತ್ತೆ. ಯಜ್ಞಕ್ಕೂ ಆ ವಿಷಯಕ್ಕೂ ಸೋಮಯಾಗ ಮಾಡ್ಬೇಕು ಅಂತ ಆಗತ್ತೆ. ಆಗ ಯಜ್ಞಕ್ಕೂ ಕಾರ್ಯತ್ವ ಯಜ್ಞವನ್ನು ಮಾಡ್ಬೇಕು ಅಂತ ಆಗ್ಬಿಡತ್ತೆ ಅಂತ ಇದ್ದಾರೆ. ವಿಷಯಕ್ಕೂ ಕಾರ್ಯತ್ವಕ್ಕೂ ನಿಯೋಗಕ್ಕೆ ವಿಷಯವಾಗಿರುವುದಕ್ಕೂ ಅದು ಕಾರ್ಯತ್ವ ಬರುತ್ತೆ. ನಿಯೋಗಕ್ಕೆ ವಿಷಯ ಇದು ಯಾಗ, ಅದಕ್ಕೂ ಕಾರ್ಯತ್ವ ಬರುತ್ತೆ. ಅವಾಗ ಕಾರಣನೇ ಬೇಕಿಲ್ಲ ಅನ್ನೋ ದೋಷ ಬರುತ್ತೆ. ಕಾರಣ ಬೇಕಿಲ್ಲ ಎಲ್ಲಿದೆ? ಅಲ್ಲೇ ಇದೆಯಲ್ಲ, ಇಲ್ಲಿಲ್ಲ. ಭವೇತ್ ತಥಾ. ಅದೇ ತಾನೇ ಆಗ್ಬಿಡುತ್ತೆ ಅಂತ ಕಾರ್ಯತ್ವ ತಾನೇ ಬಂದ್ಬಿಡುತ್ತೆ. ಅವಾಗ ಬೇರೆ ಒಂದು ಕಾರಣ ಬೇಕಿಲ್ಲ ಅಂತ. ಹಾಗಾದರೆ ವಿಷಯಕ್ಕೂ ಯಾಗಕ್ಕೂ ವಿಷಯವೂ ಕೂಡ ಅಲ್ಲ, ವಿಷಯಕ್ಕೂ ಯಾಗಕ್ಕೂ ಅಂತ ಬೇಕೋ. ಒಂದು ಕಾರ್ಯವಿದೆ ಎಂದು ಬಂದು ಒದಗುತ್ತದೆ. ಅದ ನಿಯೋಗಕ್ಕೂ ನಿಯೋಗವಿದೆ ಅನ್ನೋದು ಅನ್ಬೇಕು. ಕಾರ್ಯಕ್ಕೆ ಯಾಗಕ್ಕೂ ಬಂದು ನಿಯೋಗಕ್ಕೂ ಬೇಕು. ಈ ಕಡೆ ಮೇಲೆ 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 ಅಲ್ಲಿ ಹಾಲು ಬೇಕು. ನಿಯೋಗಕ್ಕೂ ಇದು ಮಾಡು, ಗುರ್ತು ಮಾಡು. ಅದಕ್ಕೆ ನಿಯೋಗಕ್ಕೂ ನಿಯೋಗಾಂತರವಿದೆ ಅಂತ ಆಗುತ್ತದೆ. ಆಗುತ್ತದೆ. ಅದು ಮುಗೀತು. ವಿಷಯೋ ನಿಯೋಗವು ಅಕಾರ್ಯರೂಪವಾಗಿರುವುದರಿಂದ, ಅದು ವಿಷಯವು ಅಕಾರ್ಯರೂಪವಾಗಿರುವುದರಿಂದ ನಿಯೋಗ ಕಾರ್ಯರೂಪ ತಾನೆ. ನಿಯೋಗ ಅಕಾರ್ಯರೂಪ ಹೆಂಗಂದ್ರು? ವಿಷಯೋ ಅಕಾರ್ಯರೂಪತ್ವ ಅಂತಂದದ. ವಿಷಯ ನಿಯೋಗ ತಾನೆ. ಯಾಗ ಅಕಾರ್ಯರೂಪ, ಕಾರ್ಯರೂಪ ಯಾಗ ಇಲ್ಲ. ಕಾರ್ಯರೂಪ ಅಂದ್ರೆ ಅದರಿಂದ ಏನು ಗೊತ್ತಾಗಲ್ವಲ್ಲ, ಕ್ರಿಯೆ ಮಾಡ್ಬೇಕು ಅಂತ. ಅದರಿಂದ ಏನೋ ನಿಯೋಗ ಆಗಲ್ಲ. ಅದು ಅವನಿಂದ ನಾವು ಹೇಳೋದು. ಯಾಗದಿಂದ ಹೋಮಯಾಗ ಮಾಡ್ಬೇಕು ಅಂದ್ರೆ ನಿಯೋಗ ಬರೋದು ಅಂತ ಹೇಳೋದು. ಊರಳೆ ಆ ವಾಕ್ಯದಿಂದ ಇದನ್ ಮಾಡುವಂತ ಸಂಬಂಧ ಉಂಟಾಗತ್ತಷ್ಟೇ. ಹೋಮಯಾಗ ಅಂದ್ಬಿಟ್ರೆ ನಿಮ್ಗೇನು ಅಲ್ಲಿ ಕಾರ್ಯ ಗೊತ್ತಾಗಲ್ಲ. ಸೋಮಯಾಗಂ ವಿಜೇತ ಅನ್ನೋದ ವಿಜೇತ ಅಂತ ಸಂಬಂಧ ಪಡ್ಬೇಕಲ್ಲ. ಯಾಗವು ಅಕಾರ್ಯವಾಗ ಯಾಗ ಮಾತ್ರವೇ ಯಾಗ ಶಬ್ದವೊಂದಲ್ಲ. ಯಾಗ ಶಬ್ದವೇ ಕಾರ್ಯರೂಪವಲ್ಲವಾದ್ದರಿಂದ ವಿಷಯ ಯಾಗ ಅಂದ್ರೆ ಯಾಗ ಶಬ್ದವ ತನ್ನ ಸಿದ್ಧಿಗಾಗಿ ಒಂದು ಕಾರ್ಯವನ್ನು ಅಪೇಕ್ಷಿಸಿಕೊಳ್ಳುತ್ತೆ ಎಂದ ಆದರೆ ಪ್ರಸಿದ್ಧಿ ಯದಿ ಅಪೇಕ್ಷಿತ ಕಾರ್ಯಂ. ತನ್ನ ಸಿದ್ಧಿಗಾಗಿ ಒಂದು ನಿಯೋಗವನ್ನು ಅಪೇಕ್ಷಿಸಿಕೊಳ್ಳುತ್ತೆ ಎಂದಾದರೆ ಆಗ ತದಪಿ ಕಾರ್ಯಂ, ಆ ನಿಯೋಗವು ಒಂದು ವಿಷಯನ ಅಪೇಕ್ಷಿಸುತ್ತೆ. ಯಾಕೆ ಅದು ಸಾಧ್ಯರೂಪವಾಗಿರೋದ್ರಿಂದ.
ಮುಂದಕ್ಕೆ ಕಾರ್ಯಂ ತದಪಿ ವಿಷಯಂ ಈಕ್ಷೇತ ಸಾಧ್ಯರೂಪತಃ ಕಾರ್ಯಂ ತದಪಿ ವಿಷಯಂ ಈಕ್ಷೇತ ಸಾಧ್ಯರೂಪತಃ ವಿಷಯಂ ಕಾರ್ಯೇಪಿ ಕಾರ್ಯತೇವಂ ಚ ಭವೇದ್ ವಿಷಯ ಹೇತುಕಾ ಅನ್ಯೋನ್ಯಾಶ ಬರುತ್ತೆ ಮುಂದೆ ಹೇಳ್ತಾರೆ ಕಾರ್ಯಂ ತದಪಿ ವಿಷಯಂ ಈಕ್ಷೇತಾ ಸಾಧ್ಯರೂಪತಃ ಕಾರ್ಯೇಪಿ ಕಾರ್ಯತೈವಂ ಚ ಭವೇದ್ ವಿಷಯ ಹೇತುಕಾ ಕಾರ್ಯಂ ತತ್ ಅಪಿ ವಿಷಯಂ ಈಕ್ಷೇತಾ ಸಾಧ್ಯರೂಪತಃ ಅಸಾಧ್ಯರೂಪತಃ ಅಸಾಧ್ಯರೂಪತಃ ಕಾರ್ಯೇ ಅಪಿ ಕಾರ್ಯತಾ ಏವಂ ಚ ಭವೇದ್ ವಿಷಯ ಹೇತುಕಾ ವಿಷಯ ಹೇತುಕಾ ಕಾರ್ಯ ಕಾರ್ಯತಾ ಹಾಗೆ ವಿಷಯವನ್ನು ಇಲ್ಲಿ ಕಾರ್ಯ ನಿಯೋಗವೂ ಕೂಡ ಒಂದು ವಿಷಯವನ್ನ ಅಪೇಕ್ಷೆ ಪಡುತ್ತೆ. ಯಾಕೆಂದ್ರೆ ಅದು ಅಸಾಧ್ಯವಾಗಿರೋದ್ರಿಂದ ಸಿದ್ಧವಾದ ರೂಪವಲ್ಲವಾದ್ದರಿಂದ ಅದು ಕೂಡ ಒಂದು ಕಾರ್ಯನ ಅಪೇಕ್ಷೆ ಪಡುತ್ತೆ ಅಂತ ಆಗತ್ತೆ. ನಿಯೋಗ ಸಿದ್ಧವಾಗಿಲ್ಲ, ನಿಯೋಗಕ್ಕೆ ಒಂದು ಕಾರ್ಯತ್ವ ಬೇಕು ಅಂತ ಆಗತ್ತೆ. ಕಾರ್ಯದಿಂದ ನಿಯೋಗವೋ, ನಿಯೋಗದಿಂದ ಕಾರ್ಯವೋ, ಯಾಗದಿಂದ ನಿಯೋಗವೋ, ನಿಯೋಗದಿಂದ ಯಾಗವೋ ಅಸಾಧ್ಯರೂಪವಾದದ್ದಾದ್ದರಿಂದ ನಿಯೋಗವು ಕೂಡ ಒಂದು ಕಾರ್ಯವನ್ನ ಈ ಅಪೇಕ್ಷೆ ಪಡುತ್ತೆ. ಕಾರ್ಯದಲ್ಲೂ ಕೂಡ ಕಾರ್ಯತಾಳದ ಈ ರೀತಿ ವಿಷಯವನ್ನ ಹೇತುವನ್ನಾಗಿ ಇಟ್ಕೊಂಡಂತಹ ಕಾರ್ಯತಾಳ ಅದಕ್ಕೂ ಕೂಡ ಬರುತ್ತೆ. ಕಾರ್ಯದ ವಿಷಯದಲ್ಲೂ ಮುಂದುವರಿಸ್ತಾ ಇದೆ ಅಂದರೆ ಅದು ಕೂಡ ಅಸಾಧ್ಯರೂಪವಾದ್ದರಿಂದ ಒಂದು ನಿಯೋಗ ವಿಷಯವನ್ನು ಅಪೇಕ್ಷೆ ಕಾಣುತ್ತದೆ, ಬಯಸುತ್ತದೆ. ಕಾರ್ಯಂ ವಿಷಯಂ ಈಕ್ಷಿತೆ, ಕಾರ್ಯ ವಿಷಯವನ್ನ ಅಂದ್ರೆ ನಿಯೋಗ ವಿಷಯವನ್ನ ಅದು ಈಕ್ಷೇತ ಬಯಸಿತು, ಖಂಡಿತು. ಕಾರ್ಯದಲ್ಲೂ ಕಾರ್ಯತ್ವ, ಕಾರ್ಯದಲ್ಲೂ ಅಂದ್ರೆ ನಿಯೋಗದಲ್ಲೂ ಕಾರ್ಯತ್ವ ಎಂಬುದು ವಿಷಯವನ್ನು ಕಾರಣವಾಗಿಟ್ಕೊಂಡು ಕಾರ್ಯತ್ವ ಎಂಬುದು, ಕಾರ್ಯದಲ್ಲೂ ವಿಷಯವನ್ನು ಕಾರಣವಾಗಿಟ್ಕೊಂಡು ಕಾರ್ಯತ್ವ ಎಂಬುದು ಆದೀತು ಅನ್ಬೇಕು. ವಿಷಯ ಹೇತುಕ ಕಾರ್ಯತ ಅಂತ ವಿಷಯವನ್ನೇ ಕಾರಣವಾಗಿಟ್ಕೊಂಡಂತಹ ಕಾರ್ಯದಲ್ಲೂ ಕಾರ್ಯತ ಅನ್ನೋದು ಬರುತ್ತೆ. ವಿಷಯ ಅಂದ್ರೆ ಯಾಗ, ಕಾರ್ಯ ಅಂದ್ರೆ ನಿಯೋಗ. ವಿಷಯವನ್ನು ಹೇತುವಾಗಿಟ್ಕೊಂಡು ನಿಯೋಗದಲ್ಲೂ ಕಾರ್ಯತ್ವ ಬಂದೀತು. ಅವಾಗ ಏನಾಗುತ್ತೆ, ಅನ್ಯೋನ್ಯಾಶ್ರಿತ ಸ್ಯಾತ್. ಗುರುಗಳೇ ನೆನ್ಸ್ಕೊಂಡ ಹೋಗ್ತಾನೆ ಇರುತ್ತೆ ದೋಷಗಳು. ಅದು ಒಂದು ನಿಮಿಷ ಹಂಗೆ ಮುಗಿದ್ಬಿಡುತ್ತೆ. ಅವಾಗ ಅನ್ಯೋನ್ಯಾಶ್ರಿತ ಸ್ಯಾತ್ ನ ಚ ಕಾರ್ಯ ಪ್ರಧಾನತಾ ಪುಂವ್ಯಾಪಾರ ವ್ಯಪೇಕ್ಷಾಯಾಂ ಸ್ವಸಿದ್ಧೌ ಕಾರ್ಯಮುಚ್ಯತೆ. ನ ಚ ಕಾರ್ಯ ಪ್ರಧಾನತಾ ದೀರ್ಘ ಇಲ್ಲ, ಪುಂವ್ಯಾಪಾರ ವ್ಯಪೇಕ್ಷ ಪುಂವ್ಯಾಪಾರ ವ್ಯಪೇಕ್ಷಾಯ ಅವಾಗ ಕಾರ್ಯಕ್ಕೂ ಮತ್ತೆ ವಿಷಯಕ್ಕೂ ಅನ್ಯೋನ್ಯ ಆಶ್ರಯಿತ ಬಂದ್ಬಿಡುತ್ತೆ. ಅನ್ಯೋನ್ಯ ಆಶ್ರಯಿತ ಸ್ಯಾತ್. ಅವಾಗ ಕಾರ್ಯ ಪ್ರಧಾನ ಅಂತ ಆಗೋದಿಲ್ಲ. ಕಾರ್ಯಕ್ಕೆ ಆಗ್ಬೇಕಾದ್ರೆ ವಿಷಯ ಬೇಕು, ವಿಷಯ ಬೇಕಾದ್ರೆ ಕಾರ್ಯ ಬೇಕು ಅಂತಾಗಿ ಎರಡಕ್ಕೂ ಎರಡರ ಸಾಪೇಕ್ಷತೆ ಇದೆ ಅಂತಾಗತ್ತೆ. ಕಾರ್ಯ ಪ್ರಧಾನ ಅಂತ ಆಗೋದೇ ಇಲ್ಲ. ಅವಾಗ ಪುಂವ್ಯಾಪಾರದಿಂದ ಆಗತ್ತೆ ಅಂತಾದ್ರೆ ತನ್ನ ಸಿದ್ಧಿಯಾಗಿ ಸ್ವಸಿದ್ಧವು ಕಾರ್ಯ, ಅದಕ್ಕೆ ತನ್ನ ಸಿದ್ಧಿ ಆಗೋದು ಕಾರ್ಯ ಮುಂಚಬೇಕಾಗತ್ತೆ. ಕಾರ್ಯ ಆಗ್ಬಿಟ್ಟು ವಿಷಯವೋ, ವಿಷಯವಾದ್ಮೇಲೆ ಕಾರ್ಯವೋ. ಪುಂವ್ಯಾಪಾರಕ್ಕೂ ಕೂಡ ಪುಂವ್ಯಾಪಾರ ವ್ಯಪೇಕ್ಷಾಯ, ಪುಂವ್ಯಾಪಾರ ವ್ಯಪೇಕ್ಷೆ ಇದ್ದಾಗಲೂ ಆ ಸ್ವಸಿದ್ಧವು, ಆ ಪುಂವ್ಯಾಪಾರ ಸಿದ್ಧವು ಕಾರ್ಯ ಬೇಕಾಗತ್ತೆ.
ಪುಂ ವ್ಯಾಪಾರ ಸಿದ್ಧಿ ಆಗೋದಕ್ಕೂ ಒಂದು ಕಾರ್ಯ ಬೇಕಾಗುತ್ತೆ, ನಿಯೋಗ ಬೇಕಾಗುತ್ತೆ. ಪುಂ ವ್ಯಾಪಾರ ಮಾಡ್ಬೇಕು ಒಂದು ನಿಯೋಗ ಬೇಕಾಗುತ್ತೆ. ವ್ಯಾಪಾರವನ್ನ ಅಪೇಕ್ಷಿಸಿದ್ರೆ ಹಾ ಅದನ್ನೇನೆ ತನ್ನ ಸಿದ್ಧಿಗೆ ಅಪೇಕ್ಷಿಸಿದ್ರೆ ಅದನ್ನೇ ಕಾರ್ಯ ಅಂತ ಹೇಳಲಾಗುತ್ತೆ. ಆಮೇಲೆ ಅದನ್ನೇ ಕಾರ್ಯ ಅಂತ ಹೇಳ್ತಾರಲ್ವಾ? ಅದನ್ನೇ ಕಾರ್ಯ ಅಂತ ಆಗುತ್ತೆ. ಕಾರ್ಯ ಸ್ವಪ್ರಧಾನವಾಗಲ್ಲ ಅವಾಗ. ಅಲ್ಲ ಪುಂ ವ್ಯಾಪಾರ ಅಪೇಕ್ಷೆ ಕಾರ್ಯ ಸರಿ ಅಲ್ಲ. ಪುಂ ವ್ಯಾಪಾರ ಅಪೇಕ್ಷೆ ಪಟ್ರೆ ಆ ಪುಂ ವ್ಯಾಪಾರ ಅಪೇಕ್ಷೆ ಸಿದ್ಧಿಗೂ ಒಂದು ಕಾರ್ಯ ಬೇಕು ಅಂತಾಗತ್ತೆ ಅಂತ ಸಮಾನ. ಸ್ವಸಿದ್ಧವು ತನ್ನ ಸಿದ್ಧಿಗಾಗಿ. ಅದೇ ಪುಂ ವ್ಯಾಪಾರದ ಅಪೇಕ್ಷೆ ಸಿದ್ಧಿಗೆ ತನ್ನನ್ನು ಸಿದ್ಧಿಸೋದಕ್ಕೆ. ತನ್ನ ಸಿದ್ಧಿಯಿಂದ ಯಾವ ಸಿದ್ಧಿ? ಇದು ಕಾರ್ಯ. ಕಾರ್ಯ ನಿಯೋಗ ಇದ್ದಾನೆ. ನಿಯೋಗ ತಾನು ಸಿದ್ಧಿಸೋದಕ್ಕೆ ಪುರುಷನ ವ್ಯಾಪಾರದ ಅಪೇಕ್ಷೆನೂ ಇದೆ ಅಂತ ಬಂದು ಅದು ಅದಿದ್ದೇ ಇದೆ ಒಪ್ಪಿಟ್ಟಿದ್ದಾನೆ ಅವನು. ನಿಯೋಗ ಪುರುಷ ವ್ಯಾಪಾರ ನಿಯೋಗ ಹೆಂಗಾಗುತ್ತೆ? ಏನ್ ನಿಯೋಗ ಆಕಾಶ ಪಡದಪ್ಪ. ನಿಯೋಗ ಸ್ವಪ್ರಧಾನವಾಗಿ ತಾನು ಹೇಳೋ ವಾಕ್ಯದಿಂದ ಪುರುಷ ಅದರಲ್ಲಿ ನಿಯೋಗಿಸ್ತಾನೆ ಅಂತ ಆಗುತ್ತೆ. ಮಾಡ್ತಿದ್ದಾರೆ ಪುರುಷನ ಇಟ್ಕೊಂಡಿದ್ದಾನೆ ನಿಯೋಗ ಬರೋದು. ಪುರುಷನ ಅಪೇಕ್ಷೆ ಇಲ್ಲದೇನೆ ಅವಾಗ ನಿಯೋಗನೇ ಸಿದ್ಧಿಸಲ್ಲ ಅಂತ ಆಗುತ್ತೆ. ಅದು ಯಾವ್ದು ಸಿದ್ಧಲ್ಲ ನಿಯೋಗ ಏನ? ಪುರುಷನ ಅಪೇಕ್ಷೆ ಜ್ಞಾನವೂ ಸಿದ್ಧಲ್ಲ. ಯಾವ್ದು ಮೊದಲು ಯಾವ್ದು ಆಮೇಲೆ ಆಪರೇಟ್ ಆಗುತ್ತೆ ಅದೇಳ್ರಲ್ಲಿ ವಿಷಯ ಮೊದಲು, ಯಾಗ ಮೊದಲು, ನಿಯೋಗ ಮೊದಲು ಅಂತ. ಅದಾಯ್ತು. ಅದಕ್ಕೆ ಪುರುಷ ವ್ಯಾಪಾರ ಸಿದ್ಧಿ ಅಂತ ಇಟ್ಕೊಂಡ್ಬಿಟ್ರೆ ಪುರುಷ ವ್ಯಾಪಾರ ಸಿದ್ಧಿಗೂ ಒಂದು ಕಾರ್ಯ ಬೇಕಾಗುತ್ತೆ, ನಿಯೋಗ ವ್ಯಾಪಾರ ಬೇಕಾಗತ್ತೆ. ಅದು ಹೊಂದತ್ತೆ ಅದು. ಯಾಕೆಂದ್ರೆ ಇದು ಅಪ್ರಾಪ್ತ ಪ್ರತಿಷೇಧ. ಅದು ಪುರುಷ ವ್ಯಾಪಾರದಿಂದ ಯಾವ್ದು ಸಿದ್ಧಿಸೋದೇ ಇಲ್ಲ. ಪುರುಷ ವ್ಯಾಪಾರದಲ್ಲಿ ಯಾವ ಸಿದ್ಧತೆ? ಪುರುಷನ ವ್ಯಾಪಾರದ ಸಿದ್ಧಿ ಇಲ್ದೇನೆ ತಾನೇ ಸಿದ್ಧವಾಗಲ್ಲ ಅನ್ನೋ ದೋಷ ಬರುತ್ತೆ ಅಂತ ಇದಾರೆ. ಸಿದ್ಧಾಗೋದೇ ಇಲ್ಲ. ಮೊದ್ಲೇ ಸಿದ್ಧವಾಗಿರೋದಲ್ವಾ ನಿಯೋಗ? ಪುರುಷ ವ್ಯಾಪಾರ ಇದ್ದೇನೆ ಸಿದ್ಧವಾಯ್ತು. ಆ ನಿಯೋಗ ಇಟ್ಕೊಂಡ್ತಾನೆ ಒಂದು ವ್ಯಾಪಾರ ಮಾಡಕ್ ಹೋಗೋದು. ಅದ ನಿಯೋಗ ನೋಡೋದೇ ಪುರುಷ ತಾನೆ, ನಿಯೋಗ ಕಾಣೋದೇ ಪುರುಷ ತಾನೆ. ಹಾಗೆ ಹೇಳ್ತಿರೋದ್ರೆ ಈ ದೋಷ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಯೋಗ ಹೇಳುತ್ತೆ ಏನೋ ಅಗ್ನಿಹೋತ್ರನ್ ಜುಹುಯಾ ಸ್ವರ್ಗಕಾಮೋ ಅಗ್ನಿಹೋತ್ರನ್ ಜುಹುಯಾ ಅಂತ ಯಾವ್ದೋ ಒಂದು ವಾಕ್ಯ ಇದೆ. ಈ ಪುರುಷನಾದವನು ಅದನ್ನ ನೋಡ್ತಾನೆ. ಮೊದ್ಲು ಅದು ಸಿದ್ಧಿಸ್ಬಿಟ್ಟಿದೆ. ಅದ್ರ ಸಿದ್ಧಿಯನ್ನು ಇಟ್ಕೊಂಡು ಇವನು ಹಿಂಗ್ ಹೇಳ್ತಿದೆ ಶ್ರುತಿ ನಿಯೋಗ ಕಟ್ಪಾಡಿಗೆ ನಾನು ಇದಾಗಿ ನಾನಿವಾಗ ಮಾಡ್ಬೇಕು ಅಂತ ಹೊರಡ್ತಾನೆ. ಆ ರೀತಿ ನಿಯೋಗದ ಅರ್ಥ ಅವ್ರು ಮಾಡ್ತಿರೋದು ನಿಯೋಗವಾದಿಗಳು. ಈ ದೋಷ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಂದಕ್ಕೊಂದು ಇದು ಅಪೇಕ್ಷೆ ಬಂದ್ಬಿಟ್ರೆ ಹೇಗಾಗ್ಬಿಡುತ್ತೆ, ಈ ಪುರುಷ ಯಾಗ ಮಾಡ್ಬೇಕು ಅನ್ನೋದು ಸಿದ್ಧವಾಗ್ತೇನೆ, ನಿಯೋಗನೇ ಸಿದ್ಧವಾಗಲ್ಲ ಅಂತ ಇದ್ದಾರೆ. ಅನ್ಯೋನ್ಯಾಶ್ರಯ ಬಂದೋದು ಬಿಡುತ್ತೆ. ಆ ರೀತಿ ಹೇಳ್ತಾ ಇರೋದು. ಅಲ್ಲ ಇವಾಗ ಅನ್ಯೋನ್ಯಾಶ್ರಯ ಕಾರ್ಯ ಪ್ರಧಾನ ಅದು ಪುಂ ವ್ಯಾಪಾರ ಅಪೇಕ್ಷೆಯಿಂದ ಆಗತ್ತೆ ಅಂತ ಅನ್ನೋಣ ಅಂತಂದ್ರೆ ಕಾರ್ಯಂ ಸ್ವಸಿದ್ಧವು ಕಾರ್ಯ ಅವಾಗ ಕಾರ್ಯದ ಡೆಫಿನಿಷನ್ ಏನಾಗ್ಬಿಡುತ್ತೆ ಅಂದ್ರೆ ಪುರುಷನ ವ್ಯಾಪಾರಕ್ಕೆ ಅಧೀನವಾಗಿ ತಾನು ಹುಟ್ಕೊಳ್ತಾ ಇದೆ ಅಂತ ಆಗ್ಬಿಡುತ್ತೆ. ಅವಾಗ ಪ್ರಧಾನತೆ ಹೋಗುತ್ತೆ ಅದಕ್ಕೆ ನಿಯೋಗಕ್ಕೆ. ಬರ್ಕೊಳಪ್ಪ. ಅನ್ಯೋನ್ಯ ವ್ಯಾಪಾರದ ಆಗ್ಬಿಡುತ್ತೆ. ಅನ್ಯೋನ್ಯಾಶ್ರಯ ಎಂಬ ದೋಷವೂ ಬರುತ್ತದೆ. ಅವಾಗ ನಿಯೋಗ ಪ್ರಧಾನ ಅಂತ ಆಗೋಲ್ಲ. ನಿಯೋಗ ಪ್ರಧಾನ ಅಂತ ಆಗೋದಿಲ್ಲ. ಪುಂ ವ್ಯಾಪಾರದ ಅಪೇಕ್ಷೆಯನ್ನು ಪಟ್ಕೊಂಡ್ರೆ ಯಾವ್ದು ನಿಯೋಗ ತನ್ನ ಸಿದ್ಧಿಗೆ ಪುಂ ವ್ಯಾಪಾರ ಅಪೇಕ್ಷಿಸ್ಕೊಂಡ್ರೆ ತಾನು ಸಿದ್ಧಿ ಆಗೋದಕ್ಕೂ ಪುಂ ವ್ಯಾಪಾರ ಬೇಕು ಅಂತ ಆಗತ್ತೆ. ಸೋತ್ಪತ್ತು ಪುಂ ವ್ಯಾಪಾರಾಪೇಕ್ಷಾಯಾಮ್ ಸತ್ಯಂ ಕಾರ್ಯಂ. ಅದನ್ನೇ ಅವಾಗ ಕಾರ್ಯ ಅನ್ನೋ ಡೆಫಿನಿಷನ್ ಆಗ್ಬಿಡುತ್ತೆ. ನಿಯೋಗದ ಡೆಫಿನಿಷನ್ ಚೇಂಜ್ ಆಗ್ಬಿಡುತ್ತೆ ಅಂತ. ಏನಪ್ಪ ಕಾರ್ಯ ವಿಷಯ ನಿಯೋಗ ಪುರುಷ ವ್ಯಾಪಾರ ಏನಲ್ಲ ಕನ್ಫ್ಯೂಸ್ ಅಪ್ಪ. ವಿಷಯ ಕಾರ್ಯ ನಿಯೋಗ ಪದಗಳನ್ನ ಒಂದೊಂದ್ಸಲ ಒಂದೊಂದ್ ಅರ್ಥದಲ್ಲಿ ಅಪೂರ್ವ ಅರ್ಥದಲ್ಲಿ ಕಾರ್ಯ ಅಂದ್ರೆ ನಿಯೋಗವ, ಕಾರ್ಯ ಅಂದ್ರೆ ವಿಷಯವ, ಕಾರ್ಯ ಅಂದ್ರೆ ಕರ್ತವ್ಯ ಏನು ಅಂತ ತೀರ್ಮಾನ ಬರ್ಕೊಳ್ರಾ. ಅಪೇಕ್ಷಿತ ಅಂತಂದ್ರೆ ತನ್ನ ಸಿದ್ಧಿಗೂ ಅದು ನಿಯೋಗ ಸಿದ್ಧಿಗೂ ಅದು ಪುರುಷ ವ್ಯಾಪಾರ ಬೇಕು ಅಂತ ಆಗತ್ತೆ. ಸಾಕು. ಅರ್ಥ ಮಾಡಾದ್ಮೇಲೆ ಎಷ್ಟೊತ್ತಾಯ್ತು ಗೊತ್ತಾ? 10 ನಿಮಿಷ ಲೇಟ್ ಅಲ್ಲ. ಶ್ಲೋಕ ಎಷ್ಟಾಯ್ತು ನಿಮ್ಗೆ? ಎಷ್ಟೋ ನೋಡ್ತೀನಿ. ಪದಾರ್ಥ ಮಾತ್ರ ಸಂಸರ್ಗೆ ಎಷ್ಟನೇದು 604ರಿಂದ 613 ಶ್ಲೋಕ ಆಯ್ತು. 13 ಶ್ಲೋಕ.
ನೀವು ಹೇಳ್ದಂಗೆ ಇಲ್ಲಿ ಕಾರ್ಯ ಅನ್ನೋದನ್ನ ಇದು ಕ್ರಿಯಾಕ ಫಲ ಇಲ್ಲಿ ಉತ್ತರಾರ್ಧದಲ್ಲಿ ಕಾರ್ಯ ಅನ್ನೋದನ್ನ ನಿಯೋಗಾರ್ಥದಲ್ಲಿ ತಗೊಳ್ಳಿಲ್ಲ, ಮಾಡ್ಬೇಕು ಅನ್ನೋದು ಬಂದು ಒದಗುತ್ತೆ ಅನ್ನೋ ಅರ್ಥದಲ್ಲಿ ತಗೊಂಡಿದ್ದಾರೆ. ಸ್ವಾಮಿ ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಹೌದಾ?